ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೋಸಿಕೆರೆ ಎಂಬ ಗ್ರಾಮದಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಾಗಿರುವಂಥ ಶ್ರೀ ಎಂ ರಾಜಣ್ಣ ಅವ್ರನ್ನ ಮಾತಾಡಿಸಿ ಇವರೊಂದು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟು ಒಂದು 37 ಎಕರೆ ಇದೆ. ಇದ್ರ ಜೊತೆಗೆ ಅಡಿಕೆ ಹಾಕಿದ್ದಾರೆ, ಪಪ್ಪಾಯ ಹಾಕಿದ್ದಾರೆ, ಮತ್ತು ಇನ್ನೇನು ಬೆಳೆಗಳು ಹಾಕಿದ್ದಾರೆ ಅಂತ ಇವರನ್ನು ಕೇಳಿ ಇವರು ವರ್ಷ ಪೂರ್ತಿ ಇದನ್ನು ಯಾವ ರೀತಿ ಒಂದು ಆದಾಯವನ್ನು ತೆಗಿತಿದ್ದಾರೆ. ಅದಲ್ಲದೆ ನಾವು ದಾರಿಯಲ್ಲಿ ಬರ್ತಾ ಇವರು ಕೋಳಿ ಫಾರ್ಮ್ ಕೂಡ ಕಂಡಿತು. ಅದಕ್ಕೆ ಏನಕ್ಕೆ ಮೇಜರಾಗಿ ಏನಕ್ಕೆ ಅವರು ಕೋಳಿ ಫಾರ್ಮ್ನ ಮಾಡಿದ್ರು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಓಕೆ, ತುಂಬ ಥ್ಯಾಂಕ್ ಯು ಸರ್. ಸರ್ ನಾವು ಕೃಷಿ ವಿಜ್ಞಾನ ಕೇಂದ್ರ ಹಿರಿಯೂರಲ್ಲಿದ್ವಿ ಸರ್. ಅಲ್ಲಿನ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಕುಮಾರ್ ಅವರು ಹೇಳ್ತಾ ಇದ್ರು ಸರ್, ನೀವು ಒಂದು ಅದ್ಭುತವಾದ ತೋಟ ಮಾಡಿದ್ದೀರಿ ಸರ್, ಸಾಕಷ್ಟು ಸಮಗ್ರ ಕೃಷಿ ಮಾಡಿದ್ರೆ ಎಲ್ಲ ರೀತಿಯ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಸರ್ ಈ ಅಡಿಕೆ, ತೆಂಗು ಅದೆಲ್ಲ ಹಾಕಿ ಕೋಳಿ ಫಾರ್ಮ್ ಕೂಡ ಮಾಡ್ತಾ ಇದ್ದೀರಿ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟರು ಸರ್. ಓಕೆ ಸರ್. ಇವತ್ತಿನ ಕಂತಿನಲ್ಲಿ ಆ ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಸರ್. ಓಕೆ ಸರ್. ಸರ್ ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆ ಯಾವ ರೀತಿ ಸರ್? ನಿಮ್ಮ ಕೃಷಿ ಯಾವ ರೀತಿ ನಡೆದು ಬಂದ ದಾರಿಯನ್ನು ನಮಗೆ ಹೇಳಿ ಸರ್. ಸರ್, ನಾವು 6 ಜನ ಮಕ್ಕಳು, ನಾವಪ್ಪ ನಮ್ಮಮ್ಮ ಇಬ್ಬರು. ನಮ್ಮಮ್ಮ ಎಕ್ಸ್ಪೋರ್ಟ್ ಆಗ್ದಂಗೆ ತುಂಬಾ ಕಡು ಬಡತನ ಬಂದ್ಬಿಡ್ತು ಸರ್. ತುಂಬಾ ಕಷ್ಟ ಬಂದುಬಿಡ್ತು. ಕಷ್ಟ ಬರ್ತಿದ್ದಂಗೆ ಮತ್ತು ಅದನ್ನು ಯಾವ ಥರ ಫೇಸ್ ಮಾಡಬೇಕು ಅಂತಂದೇಳಿ ನಾನು PUC ಓದ್ತಾ ಇದ್ದೆ. PUC ಓದಿ PUC ಆಯಿತು, ಕೈಬಿಟ್ಟು ನಮ್ಮದು ಸ್ವಲ್ಪ ಜಮೀನಿತ್ತು. ಜಮೀನಂದರೆ ಒಂದು 35 ಎಕರೆ ಇತ್ತು ಸರ್. ಅದರಲ್ಲಿ ಕುಷ್ಕಿ ಮಾಡ್ತಿದ್ರು. ಅಂದರೆ ನಮ್ಮ ತಾಯಿ ತಂದೆ ಎಲ್ಲ ಬರೀ ಶೇಂಗಾ, ಹುರುಳಿ, ಸಜ್ಜೆ, ಆರ್ಕ, ಕೊರ್ಲೆ ಈ ಥರ ಜಾಸ್ತಿ ಬೆಳೆಯೋರು ಸರ್. ಆರ್ಕ, ಕೊರ್ಲೆನೇ ಜಾಸ್ತಿ ಬೆಳೆಯೋರು. ಒಂದು ಈ ಒಣ ಪ್ರದೇಶಕ್ಕೆ ಸೂಕ್ತವಾದ ಬೆಳೆಗಳನ್ನು ಬೆಳೀತಿದ್ರು ಸರ್. ಈ ಮಳೆ ಆಶ್ರಯಕ್ಕೆ ಬೆಳೆಯೋರು ಸರ್. ಬಿಟ್ಟರೆ ನಾನು ಅದರಲ್ಲಿ ಏನು ಜಾಸ್ತಿ ಮುಂದುವರೆಯೋಕ್ಕಾಗ್ತಿರಲ್ಲ ಸರ್. ಈ ಕಾಸ್ಟ್ಲಿ ಲೇಬರ್ ಇದರಲ್ಲಿ ತುಂಬಾ ಕಷ್ಟದ ಪರಿಸ್ಥಿತಿ ಸರ್. ಹಾಗಾಗಿ ಮತ್ತೆ ನಾವು ಇಲ್ಲಿ ಪಕ್ಕದೂರಲ್ಲಿ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಓಬಳಾಪುರ ನಂಜುಂಡಪ್ಪ ಅಂತ ಸರ್. ಇಲ್ಲಿ ಆಗರ್ಭ ಶ್ರೀಮಂತರು ಮತ್ತು ದೊಡ್ಡ ರೈತರು ಸರ್, ಪ್ರಗತಿಪರ ರೈತರು ಅವರು. ಅವರಿಗೆ ನಾವು ದಿನಗೂಲಿಯಾಗಿ ನಾವು ಅವರಿಗೆ ಕೂಲಿ ಹೋಗ್ತಾ ಇದ್ವಿ ಸರ್. ನಾನು, ನನ್ನ ತಮ್ಮ, ನನ್ನ ತಂಗಿಯರಿಬ್ಬರು 4 ಅವ್ರಿಗೆ ಬುತ್ತಿ ಕಟ್ಕೊಂಡು ಬೆಳಿಗ್ಗೆ 6-6:30 ಅವ್ರು ಹೊಲ್ದಾಗಿರ್ಬೇಕು ಸರ್. ಬುತ್ತಿ ಕಟ್ಕೊಂಡು ನಾವು ಅವ್ರಿಗೆ ಹೋಗ್ತಿದ್ವಿ. ಆಗಿನ ಒಂದು ಕೂಲಿ ಬಂದು 35-40 ರೂಪಾಯಿ ಇತ್ತು. ಎಲ್ಲರ ಲೇಬರ್ಗೂ 30 ರೂಪಾಯಿ ಕೊಟ್ಟರೆ ನಮಗೆ 35 ರೂಪಾಯಿ ಕೊಡೋರು ಸರ್. ನಮಗೆ ಏನಕ್ಕಪ್ಪ ನಮಗೆ 5 ರೂಪಾಯಿ ಜಾಸ್ತಿ ಕೊಡೋರು ಸರ್. ಅಂದರೆ ನಮ್ಮಲ್ಲಿ ಕಷ್ಟ, ನಾವು ಮಾಡುವಂಥ ಒಂದು ಕೆಲಸ ನೋಡಿ ಅವ್ರಿಗೆ ಎಲ್ಲರ ಲೇಬರಿಗೆ ಕೊಡೋದಕ್ಕಿಂತ ನನಗೆ 5 ರೂಪಾಯಿ ಜಾಸ್ತಿ ನಂಜುಂಡಪ್ಪ ಅನ್ನೋರು ಕೊಡೋರು ಸರ್. ಮತ್ತು ಇಲ್ಲಿ ನಮ್ಮೂರಲ್ಲಿ ಅಕ್ಕಪಕ್ಕ ಎಲ್ಲ ರೈತರಿಗೂ ನೀರಾವರಿ ಯಾರ್ಯಾರು ಕಟ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಬೇಜಾನ್ ಸರಿ ಎಲ್ಲ ಕೂಲಿ ಹೋಗ್ತಿದ್ದೆ ಸರ್. ಕೂಲಿ ಮಾಡ್ಕೊಂಬಂದು ನಾವು ಅದನ್ನು ಜೀವನ ಮಾಡ್ತಾಯಿದ್ವಿ ಸರ್. ಹಾಗಾಗಿ ನಮ್ಮಮ್ಮನ ತಮ್ಮ ಒನೇನರಪ್ಪ ಜಯಣ್ಣ ಅಂತಂದೇಳಿ ಸರ್, ದೊಡ್ಡಬಿರ್ನಳ್ಳಿ ಹತ್ರ ಇರುತ್ತೆ. ಜಯಣ್ಣ ಅವರು ನಮ್ಮಮ್ಮನ ತಮ್ಮ, ಅವರು ಒಂದು ಬೋರ್ ಹಾಕ್ಸ್ಕೊಟ್ರು ಸರ್ ನಮಗೆ. ನನ್ನ ತಮ್ಮ ಕೂಲಿ ಮಾಡೋದು, ನಾವು ಕೂಲಿ ಮಾಡೋದು ನೋಡಿ ನಮ್ಮ ಅಕ್ಕನ ಮಕ್ಕಳು ಕೂಲಿ ಮಾಡ್ತಾರಲ್ಲ ಅಂತಂದೇಳ್ಬಿಟ್ಟು ಇದನ್ನು ನಾವು ಕೂಲಿ ಹೋಗೋದು ಬೇಡ ಅಂತಂದೇಳ್ಬಿಟ್ಟು ಅವ್ರೊಂದು ಬೋರ್ ಹಾಕ್ಸ್ಕೊಟ್ರು. ಸುಮಾರು ಅದರಲ್ಲಿ ಬೋರ್ವೆಲ್ಲಲ್ಲಿ 1.25 ಇಂಚ್ ನೀರು ಬರೋ ಸರ್. 1.25 ಇಂಚ್ ನೀರಿನಾಗೆ ಸುಮಾರು ಅವಾಗ ಏನೋ ಕಷ್ಟದ ಪರಿಸ್ಥಿತಿ ಎಲ್ಲ ಏನಾದರೂ ಮಾಡಿ ಇದ್ರಾಗೆ ನಾನು ಸಾಧನೆ ಮಾಡ್ಬೇಕಂತಂದೇಳಿ ನಾನು ಆ 1.25 ಎಕರೆ ನೀರಿನಾಗೇ ಸುಮಾರು 4 ಎಕರೆ, 5 ಎಕರೆ, 6 ಎಕರೆವರೆಗೂ ನಾನು ನೀರಾವರಿ ಮಾಡ್ತಿದ್ದೆ ಸರ್. ನೀರಾವರಿ 6 ಎಕರೆವರೆಗೂ 1.25 ಎಕರೆ, 1.25 ಇಂಚ್ ನೀರಿನಾಗೆ 6 ಎಕರೆ ನೀರಾವರಿ ನಾನು ಮಾಡ್ತಿದ್ದೆ ಸರ್. ಆಗ ಹತ್ತಿ ಬೆಳೀತಿದ್ದೆ, ರಾಗಿ ಮತ್ತು ಮೆಕ್ಕೆಜೋಳ, ಈರುಳ್ಳಿ ಈ ಥರ ಬೆಳೀತಾ ಇದ್ದೆ ಸರ್. ಅಂದರೆ ಸ್ವಲ್ಪ ಅಪ್ಗ್ರೇಡ್ ಆದ. ಹಿಂಗೆ ನಮ್ಮ ಹೊಸಕೆರೆ ಸತೀಶ್ ಅಂತಂದೇಳಿ ನಮ್ಮ ರಿಲೇಟಿವ್ ಅವ್ರು ಬಂದು, ಎಲ್ಲೋ ರಾಜು ನೀನು ಏನೇ ಬೆಳೆದ್ರು, ಏನೇ ಶೇಂಗಾ 10 ಚೀಲ ಶೇಂಗಾ ಹಾಕಿರು ನೀನು ಅದರಲ್ಲಿ ಮುಂದುವರಿಯೋಕ್ಕಾಗಲ್ಲ, ಏನಾದರೂ ಒಂದು ತೋಟಗಾರಿಕೆ ಬೆಳೆ ಚೆನ್ನಾಗಿ ಉದ್ಧಾರ ಆಗ್ತೀಯ ನೀನು. ಈ ಕೃಷಿಗೆ ಬೆಳೆದ್ರೆ ನೀನು ಏನು ಉದ್ಧಾರ ಆಗಲ್ಲ. ನೀನು ರಾಗಿ, ಮೆಕ್ಕೆಜೋಳ, ಈರುಳ್ಳಿ, ಕಡಲೆಕಾಯಿ
ಇಂಥದ್ದು ಏನು ಬೆಳೆದ್ರು ಉದ್ಧಾರ ಆಗಲ್ಲ, ಅಲ್ಲೇ ಸರಿಯಾಗುತ್ತೆ ಅಂತ ಅವರು ಗೈಡೆನ್ಸ್ ಕೊಟ್ಟರು ಸತೀಶ್ ಅವರು. ಅವ್ರ ಮೇರೆಗೆ ನಾನು ಪಪ್ಪಾಯ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನೀವು ತೋಟಗಾರಿಕೆ ಬೆಳೆ ಬಂದಿದ್ದು ಪಪ್ಪಾಯ ಸರ್. ಅದು ಎಷ್ಟು ಎಕರೆ ಹಾಕಿದ್ರಿ ಸರ್? ಸರ್ ಒಂದು 3 ಎಕರೆಗೆ ನಾಟಿ ಮಾಡಿದ್ದೆ ಸರ್. ಅದು ಯಾವಾಗ ಸರ್? ಅದು 2009 ಇಸ್ವಿಯಾಗ ಸರ್. ಓಕೆ, ಒಂದು 10 ವರ್ಷಗಳ ಹಿಂದೆ ಇದು ಒಂದು 10 ವರ್ಷ ಸರ್ ತೋಟಗಾರಿಕೆ ಸರ್. ನಾನು 2007ರಲ್ಲಿ ನಾವು ಬೋರ್ ಹಾಕ್ಸಿದ್ದು ಸರ್. ಅದಕ್ಕಿಂತ ಮುಂಚೆ ಕೂಲಿ ಮಾಡ್ತಿದ್ದು ಸರ್. 2007ರಿಂದ ಇತ್ತೀಚೆಗೆ ಸುಮಾರು ಅಂದ್ರೆ ಒಂದು 14 ವರ್ಷ 15 ವರ್ಷದಷ್ಟೇ ಇವತ್ತು ಸುಮಾರು ಅಂದರೆ ಇವತ್ತು ಇಡೀ ಸುತ್ತಮುತ್ತಳಿಗೆ ತಿರುಗಿ ನೋಡುವ ಹಂಗೆ ನಾನು ಆಕರ್ಷಣೆ ಜನಗಳಿಗೆ ನೋಡಂಗೆ ಆ ಥರ ನೀರಾವರಿ ಮಾಡಿದ್ದೀನಿ ಸರ್. ಓಕೆ ಸರ್, ಹಾಗಾದರೆ ನೀವು ಒಂದು 13 ವರ್ಷಗಳಿಂದ ನೀವು ತೋಟಗಾರಿಕೆ ಶುರು ಮಾಡಿದ್ದು ಇವಾಗ ಎಲ್ಲಿಗೆ ಬಂದು ನಿಂತಿದೆ ಸರ್? ಇವಾಗ ಎಷ್ಟು ಎಕರೆ ಜಮೀನಿದೆ? ಈ ಜಮೀನಲ್ಲಿ ಏನೇನಿದೆ ಸರ್? ನಾನು ಸಮಗ್ರ ಕೃಷಿ ಪದ್ಧತಿಯನ್ನು ಅವಲಂಬಿಸ್ಕೊಂಡೆ ಸರ್. ನಾನು ಎಲ್ಲ ಇಂಟರ್ ಕ್ರಾಫ್ಟ್ ಮಾಡಿದ್ದೀನಿ ಸರ್. ಯಾವುದೇ ಬೆಳೆ ಇಟ್ಟರು ಒಂದೇ ಬೆಳೆ ನಾನು ಯಾವುದು ಇಡಲ್ಲ ಸರ್, ಎಲ್ಲ ಇಂಟರ್ ಕ್ರಾಫ್ಟ್ ಬೆಳೆ. ಈಗ ಸ್ಟಾರ್ಟಿಂಗಲ್ಲಿ ಪಪ್ಪಾಯ ಹಾಕಿದ್ದೆ, ಅದರಲ್ಲಿ ಮಾವು ತೆಂಗು ಹಾಕಿದ್ದೆ, ದಾಳಿಂಬೆ ಹಾಕಿದ್ದೆ, ಮತ್ತು ಅಡಿಕೆ ಹಾಕಿದ್ದೆ, ಬಾಳೆ ಹಾಕಿದ್ದೆ, ಮತ್ತು ಪಪ್ಪಾಯ ಹಾಕಿದ್ದೀನಿ, ಅಡಿಕೆ ಪಪ್ಪಾಯ ಮಾಡಿದ್ದೀನಿ. ಹಿಂಗೆ ಹಂತವಾಗಿ ಪ್ರತಿ ವರ್ಷ ಒಂದು ಬೋರ್ ಹಾಕ್ಸೋದು 5 ಎಕರೆ ನೀರಾವರಿ ಮಾಡೋದು, ಇನ್ನೊಂದು ಬೋರ್ ಹಾಕ್ಸೋದು ಇನ್ನೊಂದು 5 ಎಕರೆ ನೀರಾವರಿ ಮಾಡೋದು. ಅದೇ ಥರನೇ 8 ಬೋರ್ವೆಲ್ ಇದಾವೆ ಸರ್. ಇವತ್ತು 37 ಎಕರೆ ನೀರಾವರಿಗೆ 8 ಬೋರ್ವೆಲ್ ಇದ್ದಾವೆ. ಅದ್ರ ಜೊತೆ ಈ ತರಕಾರಿಗಳನ್ನು ಬೆಳೆಗಳನ್ನು ಮಾಡ್ತಾ ಇದ್ದೀವಿ ಸರ್. ಹಸಿಮೆಣಸಿನ್ಕಾಯಿ ಮಾಡ್ತೀನಿ, ಬದನೆಕಾಯಿ ಮಾಡ್ತೀನಿ, ಟೊಮೊಟೊ ಒಂದು 8ರಿಂದ 10 ಎಕರೆಗೆ ಹಾಕ್ತೀನಿ, ಕಲ್ಲಂಗಡಿನೂ ಒಂದು 8ರಿಂದ 10 ಎಕರೆಗೆ ಹಾಕ್ತೀನಿ. ಅಂದರೆ 1 by 1. ಈಗ ಟೊಮೊಟೊ ಕಿತ್ಕೊಂಡ್ಮೇಲೆ ಕಲ್ಲಂಗಡಿ ಹಾಕ್ತೀನಿ, ಆ ಥರ ಸರ್. ಈ ಅಡಿಕೆ ಈಗ ಒಂದು 15 ಎಕರೆ 15ರಿಂದ 17 ಎಕರೆಗೆ ಐತೆ ಸರ್. ಈಗ ಮತ್ತೆ ಈಗ 4,000 3,000 ನಾಟಿ ಮಾಡೋಕ್ಕಂತ ಎಲ್ಲ ರೆಡಿ ಮಾಡಿದ್ದೀವಿ. 4,000 ಪಪ್ಪಾಯಿ ಬಂದಿದ್ದಾವೆ. ನೆಕ್ಸ್ಟ್ ಈಗ ಹಾಲಿ 4,000 ಪಪ್ಪಾಯಿ ಐತೆ ಸರ್. ಆಮೇಲೆ ಈಗ ಪ್ರಥಮ ಸರ್ ಈಗ ಅಡಿಕೆ ಕೈಗೆ ಬಂದಿರೋದು 4,000 ಐತೆ ಸರ್. ಅಡಿಕೆ ಕೈಗೆ ಬಂದಿರೋದು. ಕೈಗೆ ಬಂದಿಲ್ಲದ್ದು ಅಂದರೆ ಈಗ ಎಲ್ಲ ನಾಟಿ ಮಾಡಿರೋದು 5,000 ನಾಟಿ ಮಾಡಿದ್ದೀನಿ, ಅಲ್ಲಿಗೆ 9,000 ನಾಟಿ ಆಯಿತು. 4,000 ಪಪ್ಪಾಯಿ ನಾಟಿ ಮಾಡಿದ್ದೀನಿ, ಅಲ್ಲೇ ಫ್ಲವರ್ಗೆ ಅಂತಕ್ಕೆ ಐತೆ. ಮತ್ತು ಈಗ 4,000 ಪಪ್ಪಾಯಿ ಗಿಡ ತರಿಸಿದ್ದೀನಿ ಸರ್. ಅಲ್ಲೇ ಮನೆ ಹತ್ರ ಐತೆ. 4,000 ಪಪ್ಪಾಯಿ ನಾಟಿ ಮಾಡೋಣ ಅಂತ. 3 ಎಕರೆಗೆ ಕಲ್ಲಂಗಡಿ ಐತೆ. ಈಗ 1.5 ಎಕರೆಗೆ ಮೆಡಿಸಿನ್ ಸೌತೆ ಅಂತ ಹಾಕಿದೆ ಸರ್. ದಾವಣಗೆರೆ ಕಂಪ್ನಿಯವ್ರದ್ದು ಮೆಡಿಸಿನ್ ಸೌತೆ ಹಾಕಿದ್ದೀನಿ. ಮತ್ತು ರೇಷ್ಮೆ ಕೃಷಿ ಮಾಡಿದ್ದೀನಿ ಸರ್. ಅದು ಒಂದು 4 ಎಕರೆ 5 ಎಕರೆಗಿತ್ತು. ಸ್ವಲ್ಪ ಅತಿ ಹೆಚ್ಚೆತ್ತವಾಗಿ ಸೊಪ್ಪು ಸಖತ್ ಬಂದ್ಬಿಡ ಸರ್. ನಮ್ಮ ಕೈಲಿ ಮೇಂಟೆನೆನ್ಸ್ ಮಾಡೋಕ್ಕಾಗಲಾರ್ದ ತೆಗೆದು ಈಗ ಒಂದು 2 ಎಕರೆ ರೇಷ್ಮೆ ಐತೆ ಸರ್. ಮತ್ತು ನಮಗೆ ಇಷ್ಟಕ್ಕೆಲ್ಲ ಗೊಬ್ಬರಕ್ಕೆ ಹೆಂಗೆ ಮಾಡ್ಬೇಕಂತಂದು ಹೇಳ್ಬಿಟ್ಟು ಗೊಬ್ಬರಕ್ಕಾಗಿನ ನಾನು ಕೋಳಿ ಫಾರಮ್ಮು ತಯಾರು ಮಾಡ್ಕೊಂಡೆ ಸರ್. ಅದು ಸುಮಾರು 17ರಿಂದ 18 ಲಕ್ಷ ಹಾಕಿ 350 ಅಡಿ ಉದ್ದ, 25 ಅಡಿ ಅರವ. ಆ ಸ್ಕ್ವಯರ್ ಫೀಟ್ನಲ್ಲಿ ನಾನು ಸುಮಾರು 8,000 8,500 ಸ್ಕ್ವಯರ್ ಫೀಟ್ ಬರುತ್ತೆ. ಅದನ್ನು ಒಂದು ಕೋಳಿ ಫಾರಮ್ ಮಾಡಿದೆ. ಅದು ಗೊಬ್ಬರಕ್ಕಾಗಿ. ಅದರಿಂದ ಆದಾಯ ನನಗೆ ಕಮ್ಮಿ ಆದರೂ ಚಿಂತಿಲ್ಲ, ನನಗೆ ಆದಾಯ ಕಮ್ಮಿ ಇರಲಿ, ಟೈಮ್ ಸರಿಯಾಗಿ ನನಗೆ ಗೊಬ್ಬರ ಬರಬೇಕಂತಂದೇಳಿ ಗೊಬ್ಬರಕ್ಕಾಗಿ ನಾನು ರೇಷ್ಮೆನ ಇದು ಕೋಳಿ ಫಾರಮ್ಮ ರೆಡಿ ಮಾಡ್ಕೊಂಡೆ ಸರ್. ಇಷ್ಟೆಲ್ಲ ಈಗ ಸದ್ಯಕ್ಕೆ ಇದೆ ಸರ್ ಈಗಿದೆ. ಮೇಘಾ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ
ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಸರ್ ನೀವೀಗ ಇಷ್ಟೊತ್ತು ಹೇಳಿದ್ರಿ ಸರ್ ನಮಗೆ ನೀವು ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಡಿಕೆ ಜೊತೆ ಪಪಾಯನೂ ಕೂಡ ಹಾಕಿದ್ದೀನಿ ಅಂತ ಹೇಳಿದ್ರಿ ಸರ್. ಹೌದು ಸರ್, ಹೌದು ಸರ್. ಎಷ್ಟು ಎಕರೆದಲ್ಲಿ ಈಗ ಪಪಾಯ ಹಾಕಿದ್ದೀರಿ ಸರ್? ಈಗ ಸುಮಾರು ಸರ್ ಈಗ ಒಂದು 6 ರಿಂದ 6 ಎಕರೆ ನಾಟಿ ಮಾಡಿದ್ದೀನಿ ಸರ್. ಈಗ ಪಪ್ಪಾಯ ನಾಟಿ ಮಾಡಿದ್ದೀನಿ 6 ಎಕರೆಗೆ. 6 ಎಕರೆಗೆ ಅಂದರೆ ಕಡಿಮೆ ಅಂದ್ರೆ 4,000 ಚಿಲ್ಲರ ಬಿದ್ದಿದೆ ಸರ್. ಅಡಿಕೆನೂ 4,000 ಇದ್ದಾವೆ. ಈಗ ಈ ಹಂತ ಬಂದು ಸುಮಾರು 2 ರಿಂದ 2.5 ತಿಂಗಳಾಗೈತೆ ಸರ್. ಈ ಸಸಿ ಯಾವುದು ಪಪ್ಪಾಯಿ. ಓಕೆ, 2 ತಿಂಗಳು ಆಗಿದೆ ಸರ್ ನಾಟಿ ಮಾಡಿ. ಸರ್ ಈಗ ಇದು ಫಸ್ಟ್ ಟೈಮ್ ನೀವು ಪಪ್ಪಾಯ ಹಾಕ್ತಿರೋದಾ ಅಥವಾ ಮೊದಲಿನ ಹಿಡ್ದ ಪಪ್ಪಾಯ ಮಾಡ್ಕೊಂಡು? ಸುಮಾರು ಒಂದು 10 ವರ್ಷದಟ್ಟಿ ನಾನು ಬೆಳ್ಕೊಂಬರ್ತಾ ಇದ್ದೀನಿ ಸರ್. 10 ರಿಂದ 12 ವರ್ಷದಟ್ಟಿ ನಾನು ಪಪ್ಪಾಯ ಬೆಳ್ಕೊಂಬರ್ತಾ ಇದ್ದೀನಿ. ಇದು ಸುಮಾರು ಅಂದರೆ ಒಂದು 7ನೇ ಬೆಳೆ ಇಲ್ಲ 8ನೇ ಬೆಳೆ ಸರ್. ಇದು 8ನೇ ಬೆಳೆ ನಾನು ಇದನ್ನು ಹಾಕಿರೋದು, ನಾಟಿ ಮಾಡಿರೋದು. ಈಗ ಅಲ್ಲಿ ಒಂದು 4,500 ತಂದಿದ್ದೀನಿ. ಈಗ ಮೇನ್ ನೀವು ಬೆಳೆದಿರೋದು ಈ ಅಡಿಕೆಗೆ ನೆರಳಾಗಲಿ ಅಂತನಾ ಅಥವಾ ಆ ಅಡಿಕೆ ಬೆಳೆವರೆಗೂ ಅಲ್ಲಿವರೆಗೂ ಇದು ಪಪ್ಪಾಯ ಬೆಳೆ ತೆಗೆನ? ಸರ್ ಈಗ ನಮ್ಮದು ಚಿತ್ರದುರ್ಗ ಆಗಿರೋದ್ರಿಂದ, ಚಳ್ಳಕೆರೆ ತಾಲೂಕು ಚಿತ್ರದುರ್ಗ, ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಆಗೈತೆ ಸರ್. ಇಲ್ಲಿ ತುಂಬಾ ಕಷ್ಟ ಅಡಿಕೆ ಬೆಳೆಯೋದು, ಈ ಪಪ್ಪಾಯ ಬೆಳೆಯೋದು. ಅದರಲ್ಲೂ ಅಡಿಕೆ ಅಂದರೆ ಸ್ವಲ್ಪ ಅರ್ಕ ಪಿರ್ಕಿ ನೆಳ್ಳಿರ್ಬೇಕು ಸರ್, ಸ್ವಲ್ಪ ಲೈಟಾಗೆ ನೆಳ್ಳಿರ್ಬೇಕು ಅಡಿಕೆ. ಹಾಗೆ ಏಕಾಏಕಿಂತ ಬಿಸಿಲಿಗೆ ಕ್ಲೈಮೇಟ್ ಜಾಸ್ತಿ ಇರುತ್ತೆ, 30-35 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈ ಬಿಸಿಲಲ್ಲಿ ನಾವು ಅಡಿಕೆ ಬೆಳೆಯೋದಂತ ತುಂಬಾ ಕಷ್ಟ. ಹಾಗೆ ಆಶ್ರಯದ ಬೆಳೆಯಾಗಿ, ಅಂದರೆ ಆಶ್ರಯದಂದರೆ ಅದಕ್ಕೆ ಅರ್ಧ ನೆರಳಾಗಿ, ನೆರಳಲ್ಲೇ ಅಡಿಕೆ ಚೆನ್ನಾಗಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಪಪ್ಪಾಯನ ನಾವು ನಾಟಿ ಮಾಡ್ತೀವಿ ಸರ್. ಸರಿ, ಈಗ ಪಪ್ಪಾಯನ ನಾಟಿ ಮಾಡೋಕ್ಕಿಂತ ಮುಂಚೆ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಆಲ್ರೆಡಿ ನಿಮ್ದು ಅಡಿಕೆದು ಏನು ಅಂತರ ಇತ್ತು ಸರ್ ನಿಮ್ಮದು? ಸರ್ ಈಗ 8-9 ಮಾಡಿದ್ವಿ. 8x8 ಮತ್ತು ಆ ಕಡೆ ದೊಡ್ಡ ತೋಟ 8x8 ಐತೆ. ಇಲ್ಲಿ ಈಗ ಪಪ್ಪಾಯ ನಾಟಿ ಮಾಡಿರೋದಂದ್ರೆ 8-9 ನಾವು ಅಡಿಕೆ ನಾಟಿ ಮಾಡಿದ್ದೀನಿ. ಸಾಲದಿಂದ ಸಾಲಕ್ಕೆ 9 ಇದೆ, ಗಿಡದಿಂದ ಗಿಡಕ್ಕೆ 8 ಇದೆ. ಅದ್ರ 2 ಅಡಿಕೆ ಮಧ್ಯದಲ್ಲಿ ಒಂದು ಪಪ್ಪಾಯ ನಾಟಿ ಮಾಡಿದ್ದೀನಿ ಸರ್. ಪಪ್ಪಾಯ ನಾಟಿ ಮಾಡಿದ್ರೆ ಸರ್, ಅಂದರೆ ಗುಂಡಿ ತೋಡಿ ನಾರ್ಮಲ್ ಗೊಬ್ಬರ ಹಾಕಿ ನಾಟಿ ಮಾಡಿದ್ರೆ ಹೆಂಗೆ ಸರ್? ಈಗ ಅಡಿಕೆ ನಾಟಿ ಮಾಡಿದ್ದೀನಿ. ನಾನು ಅಡಿಕೆ ನಾಟಿ ಮಾಡಿ ಅಲ್ಲೇ ಒಂದು 5 ರಿಂದ 6 ತಿಂಗಳಾಯಿತು. ಮತ್ತು ಈಗ ಮೊದಲು ಇದರಲ್ಲಿ ಬೇರೆ ಬೆಳೆ ಇಟ್ಟಿದ್ದೆ ಸರ್. ಅದು ಯಾಕೆ ಸರಿ ಬರಲಿಲ್ಲ ಅಂತ ಬೆಳೆ ತೆಗೆದಾಕಿ ಈಗ ಪಪ್ಪಾಯಿ ನಾಟಿ ಮಾಡಿದ್ದೀನಿ. ನನಗೆ ಪಪ್ಪಾಯಿ ಅದರಿಂದ ನನಗೆ ಉತ್ಕೃಷ್ಟವಾದಂಥ ಲಾಭದಾಯಕವಾದ ಬೆಳೆ ಅಂದರೆ ಪಪ್ಪಾಯಿ. ಅದರ ಮರೆಯಲ್ಲೇ ಅಡಿಕೆ ಬೆಳಕಂತ ಇದ್ದೀನಿ. ಯಾವುದೇ ನಾನು ಬೆಳೆ ಇಟ್ಟರು ಇಂಟರ್ ಕ್ರಾಪ್ ಆಗಿ ಇಡ್ತಾ ಇದ್ದೀನಿ. ಅಂದರೆ ನಿಮಗೆ ಒಂದು 7-8 ಎಕ್ಸ್ಪೀರಿಯನ್ಸ್ ಪಪ್ಪಾಯಲ್ಲಿ ಇದ್ದಿರಿಂದ ನಿಮಗೆ ಇದ್ರ ವ್ಯಾಲ್ಯೂ ಗೊತ್ತಿತ್ತು. ಹೌದು ಸರ್, ಹಾಗಾಗಿ ಈಗ ಬೆಳ್ಕೊಂಡ್ರಿ ಸರ್. ಹೌದು ಸರ್. ಇದರಿಂದ ಜಾಸ್ತಿ ಭಾಳ ಜನ ಹೇಳ್ತಾರೆ ಪಪ್ಪಾಯ ಹಾಕಿ ಲಾಸ್ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು ಅಂತಾರೆ. ಯಾವುದೇ ಕಾರಣಕ್ಕೂ ಯಾವ ರೈತರು ಪಪ್ಪಾಯ ಹಾಕಿರೋ ಯಾವತ್ತಿಗೂ ಯಾರು ಲಾಸ್ ಆಗಲ್ಲ ಸರ್. ಇಂಟ್ರೆಸ್ಟಾಗಿ ಒಂದು 4 ರಿಂದ 5 ತಿಂಗಳು ಪಪ್ಪಾಯಿ ಕ್ಲೀನಾಗಿ ಇಂಟ್ರೆಸ್ಟಾಗಿ ನೋಡ್ಕೊಂಡೆ ಅಂದರೆ ಆಮೇಲಿದ್ದ ಅದು ಬೇಕಾ ಬಿಟ್ಟು ಅಂತ ನೋಡ್ಕೊಂಡ್ರೆ ಅದ್ರ ಪಾಡಿಗೆ ಅದು ಆದಾಯ ಬರ್ತಾ ಇರ್ತದೆ ಸರ್. ಸರ್ ಈಗ ಸರಿ ಸರ್, ಈಗ 8-9ರಲ್ಲಿ ಈಗ ಪಪ್ಪಾಯ ಒಂದು ಅಂತರ ಬೆಳೆಯಾಗಿ ನಾಟಿ ಮಾಡಿದ್ರಿ ಸರ್. ಹೌದು ಸರ್. ಯಾವ ತಳಿ ನಾಟಿ ಮಾಡಿರೋ ಸರ್ ಇದು? ಸರ್ ಇದು ಬಂದು ರೆಡ್ ಲೇಡಿ 786 ಅಂತಂದೇಳಿ ಸರ್. ತಳಿ ವಿಶೇಷತೆ ಏನು ಸರ್? ಸರ್ ಇದು ಎಕ್ಸ್ಪೋರ್ಟಿಗೆ ಇರುತ್ತೆ ಸರ್. ಡೆಲ್ಲಿ, ಬಾಂಬೆ, ಬೆಂಗಳೂರು, ಲೋಕಲ್ಲು ಇದು ಭಾಳ ದಿನ ಬಾಳಿಕೆ ಬರುತ್ತೆ ಸರ್. ತಡಿತೈತಿ ಇದು. ಸ್ವಲ್ಪ ರೋಗ ಜಾಸ್ತಿ ಬರುತ್ತೆ, ಬೇಗ ಬರುತ್ತೆ ರೋಗ. ಸ್ವಲ್ಪ ರೋಗಕ್ಕೆ ಸ್ವಲ್ಪ ಕಾನ್ಫಿಡರು, ಬಯೋಸ್ಟಿನ್ನು ಅದಕ್ಕೆ ಆ ಹಂತಕ್ಕೆ ತಕ್ಕಂತೆ ನಾವು ಸ್ಪ್ರೇ ಮಾಡ್ಕೊಂತ ಬಂದರೆ, ರೋಗ ಕಂಟ್ರೋಲ್ ಮಾಡ್ಕೊಂತ ಬಂದರೆ ಒಳ್ಳೆ ಬೆಳೆ ಬರುತ್ತೆ ಸರ್. ಇದು ಭೂಮಿ ಸಿದ್ಧತೆ ಅಂದರೆ 5 ಬಾಳಿನ ಮಡಿಕೆ ಹೊಡೆದ್ಬಿಟ್ಟು ಕ್ಲೀನಾಗೆ ರೋಟ್ ಹೊಡೆದ್ಬಿಟ್ಟು ಕ್ಲೀನಾಗಿ ಸಮತಟ್ಟವಾಗಿ ಇರೋಂಥ ಭೂಮಿಗೆ ಕ್ಲೀನಾಗಿ ಒಂದು ಗಿಡ ನಾಟಿ ಮಾಡಬೇಕು. 2 ಗಿಡದಿಂದ ಮಧ್ಯ ಅಂದರೆ ಒಂದು ಸ್ವಲ್ಪ ಬಗ್ಗಿಡ್ಬೇಕು ಸರ್. ಸ್ವಲ್ಪ ಬಗ್ಸಿಡ್ಬೇಕು, ಅಂದರೆ ಬಾಣದ ರೂಪದಲ್ಲಿ ಇಡಬೇಕು. ಎಲ್ಲ ಬಗ್ಸಿಟ್ರೆ ಫುಲ್ಲು ಅವು ಕಾಯಿ ಸೆಟ್ಟಿಂಗ್ಸು ಗಿಡ ಜಾಸ್ತಿ ಬೆಳವಣಿಗೆ ಆಗಲ್ಲ. ಬಾಣದ ರೂಪದಲ್ಲಿ ಆದರೆ ಗಿಡ ಬುಡ ದಪ್ಪ ಆಗ್ತೈತೆ, ಗಿಡ ಹೈಟ್ ಬೆಳೆಯಲ್ಲ.
ಅದೇನಾಗುತ್ತೆ ಅಂದರೆ ಫುಲ್ಲು ನೆಲದಕ್ಕೆ ಕಾಯಿ ಸೆಟ್ ಆಗುತ್ತೆ. ಈಗ ನಾವು ಭೂಮಿ ಸಿದ್ಧತೆ ಮಾಡಿ ಗಿಡ ನಾಟಿ ಮಾಡಿ ಅಂದರೆ ಗಿಡ ನಾಟಿ ಮಾಡ್ಬೇಕಾದ್ರೆ ಎಲ್ಲರೂ ಯಾರೇ ರೈತರಾಗಲಿ ಗಿಡನ ಈ ಥರ ಡೌನ್ ಮಾಡಿ ಹಾಕ್ಬೇಕು ಸರ್. ಸ್ವಲ್ಪ ಬಗ್ಸಿಡ್ಬೇಕು ಗಿಡಗಳನ್ನ. ಗಿಡಗಳು ಬಗ್ಸಿದ್ ನೋಡ್ರಿ, ನಮ್ಮ ಗಿಡದಲ್ಲಿ ನೋಡ್ರಿ, ಎಲ್ಲ ಗಿಡಗಳು ನೋಡ್ರಿ, ಫಾರ್ ಎಕ್ಸಾಂಪಲ್ ಎಲ್ಲ ಗಿಡಗಳು ಕ್ರಾಸಿಂದ ಎದ್ದಿವೆ, ಹಿಂಗೆ ಎಲ್ಲ ಕ್ರಾಸ್ನಿಂದ ಎದ್ದದ ಸರ್. ಬಾಣದ ರೂಪದಲ್ಲಿ ಇದಾವೆ ಸರ್. ಈ ಥರ ಇರಬೇಕು, ಚಂದ್ರಾಕಾರವಾಗಿ ಇದಾವೆ, ಚಂದ್ರನ ಆಕಾರವಾಗಿ. ಆ ರೀತಿ ಒಂದು ನಿಮಗೆ ಸ್ಟೆಮ್ಮು ಗರ್ತ್ ಒಳಗೆ ಚೆನ್ನಾಗಿ ಬರುತ್ತೆ ಕೆಳಗಡೆ. ಹೌದು ಸರ್, ಬುಡ ದಪ್ಪ ಬರುತ್ತೆ ಸರ್. ನಾವು ನೆಟ್ಟಿಗಿಟ್ರೆ ಏನಾಗುತ್ತಂದ್ರೆ ಫುಲ್ಲು ನೆಟ್ಟಿಗೆ ಹೋಗುತ್ತೆ, ಬುಡ ಸೈಜ್ ಬರಲ್ಲ ಸರ್. ಆ ಗಿಡ ಹೈಟ್ ಬೆಳಿತೈತೆ, ಇದು ಹೈಟ್ ಬೆಳೆಯಲ್ಲ ಸರ್. ಸ್ವಲ್ಪ ಡೌನ್ ಮಾಡಿಟ್ರೆ ಗಿಡ ಹೈಟ್ ಬೆಳೆಯಲ್ಲ. ಮತ್ತು ಚೆನ್ನಾಗಿರುತ್ತೆ ಸರ್, ಚೆನ್ನಾಗೇ ಸೆಟ್ಟಿಂಗ್ ಆಗುತ್ತೆ. ಇದು ಒಂದು ರೆಡ್ ಲೇಡಿ ಅಂತಂದರೆ ಭಾಳ ಜನ ಇಷ್ಟಪಡ್ತಾರೆ ಸರ್. ಟೇಸ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಕಲರ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಎಕ್ಸ್ಪೋರ್ಟಿಗೆ ಮೇಯ್ನು ಪ್ಲಸ್ ಪಾಯಿಂಟು, ಖರೀದಿದಾರ ಬಂದರೆ ಎಕ್ಸ್ಪೋರ್ಟಿಗೆ ಕೇಳ್ತಾರೆ ಯಾವುದಪ್ಪ ಅಂತ. ಇತ್ತೀಚೆಗೆ ಬಂದಿದೆ ಸರ್, 15 ಅಂತ ಬಂದಿದ್ದಾರೆ, 15ನೇ ನಂಬರ್ ಬಂದಿದೆ. ಅದು ಯಥೇಚ್ಛವಾಗಿ ಕಾಯಿ ಹಿಡಿತೈತೆ. ಮತ್ತು ಈಗ ಅದನ್ನು ನಾನು 4,500 ತರಿಸಿದ್ದೀನಿ ಸರ್. ಯಾವುದು 15 ಸಸಿ 15ನೇ ನಂಬರ್ ಸಸಿ ತರಿಸಿದ್ದೀನಿ, 4,500. ಅದು ರೋಗ ಬರಲ್ಲ ಅಂತ ಹೇಳ್ತಾರೆ, ನಾನಿನ್ನು ಅದ್ರ ಬೆಳೆದಿಲ್ಲ. ರೋಗ ಬರಲ್ಲ, ಫುಲ್ಲು ಸೆಟ್ಟಿಂಗ್ಸ್ ಆಗುತ್ತೆ, ಭಯಂಕರ ಸೆಟ್ಟಿಂಗ್ಸ್ ಇರುತ್ತೆ, ಸ್ವಲ್ಪ ಸೇಲಿಂಗ್ಸ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಅದು ಈಗ ಒಂದ್ಸರಿ ಟ್ರೈ ಮಾಡೋಣ, ಒಂದ್ಸರಿ ನೋಡೋಣ ಅಂತಂದೇಳಿ ತರಿಸಿದ್ದೀನಿ ಸರ್. ಈಗ ಇದಕ್ಕೆ ನೀವು ನೀರಿನ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ ಸರ್? ಇದೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ. ಡ್ರಿಪ್ಪು ಈಗ ನೀವು ಅಡಿಕೆಗೆ ಏನು ಕೊಡ್ತೀರಾ ನೀರು, ಅದನ್ನೇ ಕೊಡ್ತೀರಾ ಅಥವಾ ಸಪ್ರೇಟ್ ಪಪ್ಪಾಯಿಗೂ ಸಪ್ರೇಟ್ ಕೊಡ್ತೀರಾ, ಅಡಿಕೆಗೂ ನೀರು ಸಪ್ರೇಟ್ ಕೊಡ್ತೀರಾ? ಇಲ್ಲ ಸರ್, ಅಡಿಕೆಗೆ ಏನು ಕೊಡ್ತೀವೋ ಅದೇ ಥರನೇ ನೀರು ಹೋಗುತ್ತೆ. ಈಗ ನಮ್ಮ ಸರ್ಕಾರ ಬಂದುಬಿಟ್ಟು ಅಡಿಕೆಗೆ ಸಬ್ಸಿಡಿ ಕೊಡೋದಿಲ್ಲ ಸರ್. ಅದ್ರ ಮಧ್ಯ ಇದು ಪಪ್ಪಾಯಿ ಬಾಳೆ ಇಟ್ಟರೆ ಆ ಡ್ರಿಪ್ಪಿನ ಸಬ್ಸಿಡಿ ಕೊಡ್ತಾರೆ ಸರ್. ಆ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ರೈತರೆಲ್ಲನ ಪಪ್ಪಾಯಿ ಬಾಳೆ ನಾಟಿ ಮಾಡಿದರೆ ಚೆನ್ನಾಗಿ ಅದರಿಂದ ಆದಾಯ ಇರುತ್ತೆ, ಇಂಟರ್ ಕ್ರಾಪ್ ಆಗಿ ಬೆಳಿಬೋದು. ಅಡಿಕೆ ಡೈರೆಕ್ಟಾಗಿ ಇಟ್ಟರೆ ಸ್ವಲ್ಪ ಬೆಳೆಯೋದು ಸ್ವಲ್ಪ ಕಷ್ಟ ಸರ್ ಈ ಕ್ಲೈಮೇಟ್ಗೆ. ಬೇಗನೆ ರೆಡ್ಮಿ ಅಂತ ಬರುತ್ತೆ ಸರ್, ಕೆಂಪು ಜೇನುಹುಳ ಅಂತ ಬರುತ್ತೆ ಸರ್. ಅದರಲ್ಲಿ ಅಡಿಕೆಗೆ ಅದು ಬಿತ್ತಂದರೆ ಸ್ವಲ್ಪ ಗಿಡ ಬೆಳವಣಿಗೆ ಆಗೋದು ಸ್ವಲ್ಪ ಕಷ್ಟ ಸರ್. ಹಾಗಾಗಿ ನೀವು ಅದಕ್ಕೆ ಎಷ್ಟು ನೀರು ಕೊಡಬೇಕು, ಪಪ್ಪಾಯಿಗೆ ಅಷ್ಟು ಕೊಡ್ತೇವೆ, ಅಷ್ಟೇ ಕೊಡ್ತೀವಿ ಸರ್. ದಿನಕ್ಕೆ ಎಷ್ಟು ಅಂದರೆ ಎಷ್ಟು ಗಂಟೆ ಡ್ರಿಪ್ ಸರ್? ಹಂತವಾಗಿ ಗಿಡ ನಾಟಿ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ನೆನಿಕ್ತೀವಿ ಸರ್. ಒಂದು 3 ಗಂಟೆ 4 ಗಂಟೆ ನೆನಿಕ್ತೀವಿ. ಸುಮಾರು ಒಂದು ಅಂತರ 1.5 ಅಡಿ 60 ಸುತ್ತಳತೆ ನೆಂದಿರ್ತದೆ ಸರ್. ಅದರಲ್ಲಿ ಮಧ್ಯ ನಾಟಿ ಮಾಡ್ತೀವಿ. ಅವತ್ತು ನಾಟಿ ಮಾಡಿದ್ದು ಅವತ್ತೇ ನೀರು ಬಿಡಬೇಕು. ಒಂದು ದಿನ ಬಿಟ್ಟು ತಿರುಗಿ ದಿವಸ ನೀರು ಬಿಡಬೇಕು. 5 ರಿಂದ 10 ನಿಮಿಷ ನೀರು ಬಿಡಬೇಕು. ಒಂದು ಅಂಗೈ ಅಗಲ ಅಂದರೆ ಸುಮಾರು ಒಂದು ಅರ್ಧ ಅಡಿ ಚೌಕ ಆಕಾರವಾಗಿ ನೆನೆಯ ರೀತಿಯಲ್ಲಿ ಬಿಡ್ಬೇಕು ಸರ್. ನಾವೇನೇ ಆಗಲಿ ಮೈಕ್ರೋಟೋ ಬಿಟ್ಟರೆ ಗಿಡದಿಂದ 2 ಇಂಚು ಇಲ್ಲ 3 ಇಂಚು ದೂರದಲ್ಲಿ ನಾಟಿ ಮಾಡ್ಬೇಕು ಸರ್. ಅದನ್ನು ಇಡ್ಬೇಕು ಸರ್, ನೀರು ಬೀಳೋದು ಇಲ್ಲ. ಅದು ಹೆಂಗೆ ನೀವು ರೊಟೇಷನಲ್ಲಿ ಎಷ್ಟು ಗಂಟೆ ಬಿಡ್ತೀರಾ ಸರ್ ನೀರು? ಸರ್ ಅದಕ್ಕೇನು ಜಾಸ್ತಿ ಹೊತ್ತು ನೀರು ಬಿಡೋಂಗಿಲ್ಲ ಸರ್. ಅದೇ 1/1 ಒಂದು ವಾರ ಒಂದು 10 ನಿಮಿಷ ಬಿಡೋದು. ಆಮೇಲೆ ಅದು ಗಿಡ ಡೆವಲಪ್ಮೆಂಟ್ ಆಗಿರ್ತವೆ ಅಂದರೆ 1 ಅಡಿ ಬೆಳೀತದೆ 1 ವಾರಕ್ಕೆ. ಆಗ ಒಂದು ಅರ್ಧ ಗಂಟೆ ಬಿಡೋದು, ಇಲ್ಲ 1/4 ಗಂಟೆ ಬಿಡೋದು. ಹಂತವಾಗಿ 5-10 ನಿಮಿಷ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಹೋಗೋದು. ಫ್ಲವರ್ ಸೆಟ್ ಆಗ್ಬೇಕಾದ್ರೆ ಸ್ವಲ್ಪ ನೀರು ಕಮ್ಮಿ ಕೊಡಬೇಕು. ಫುಲ್ಲು ಫ್ಲವರ್ ಸೆಟ್ ಆಗ್ಬೇಕಾದ್ರೆ ಜಾಸ್ತಿ ನೀರು ಕೊಟ್ಟರೆ ಫ್ಲವರ್ ಬಿದ್ದೋಗುತ್ತೆ. ಹಂಗಂತಂದೇಳಿ ನೀರು ಕಮ್ಮಿ ಕೊಟ್ರೂ ಫ್ಲವರ್ ಬಿದ್ದೋಗುತ್ತೆ. ನಾವೇನು ಕೊಡ್ತಾ ಇದ್ವೋ ಅದಕ್ಕಿಂತ ಒಂದು 10 ನಿಮಿಷ 1/4 ಗಂಟೆ ಅರ್ಧ ಗಂಟೆ ಕಮ್ಮಿ ಕೊಡ್ಬೇಕು ಸರ್. ಫ್ಲವರ್ ಸೆಟ್ ಆಗ್ಬೇಕಾದ್ರೆ ಆವಾಗ ಫುಲ್ಲು ಫ್ಲವರ್ ಸೆಟ್ ಆಗುತ್ತೆ ಸರ್. ಈಗ ಇದರಲ್ಲಿ ಕಳೆಗಳ ನಿರ್ವಹಣೆ ಯಾವ ರೀತಿ ನೀವು ಮಾಡಿದೆ ಸರ್? ಕಳೆಗಳೇ ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ಲೇಬರ್ನಿಟ್ಟು ಕುಡುಮಾಳದಲ್ಲೇ ತೆಗಿತೀವಿ ಸರ್. ತೆಗೆದ್ಮೇಲೆ ಸುಮಾರು ಅಂದರೆ ಒಂದು 5 ತಿಂಗಳು 6 ತಿಂಗಳ ತನಕ ಕಳೆ ತೆಗಿಬೇಕು. ಇಲ್ಲ ಹಂಗೂ ಇಲ್ಲಪ್ಪ ಅಂದರೆ ಚಿಕ್ಕ ಗಿಡದಾಗಲೇ ನಮಗೆ ಮಳೆ ಜಾಸ್ತಿ ಬಂದು ನೀರು ಜಾಸ್ತಿ ಉತ್ಪತ್ತಿಯಾಗಿ ಫುಲ್ಲು ಹೊಲದ ತುಂಬೆಲ್ಲ ಗಿಡದ ತುಂಬೆಲ್ಲ ಬರೀ ಹುಲ್ಲು ಬೆಳೀತಂದರೆ ಅದಕ್ಕೆ ರೌಂಡ್ ಆಫ್ ಅಂತ ಬರುತ್ತೆ. ಪ್ರತಿಯೊಂದು ಪರಂಗಿ ಗಿಡಕ್ಕೂ ಚಿಕ್ಕ ಗಿಡದಾಗ ಒಂದು ಬಕೆಟ್ಗಳ ಥರ ಗೊಬ್ಬರ ಹಾಕಿ ರೌಂಡ್ ಆಫ್ ಹೊಡೆದ್ರೆ ಅಡಿಕೆ ಗಿಡಕ್ಕೆ ಏನು ಎಫೆಕ್ಟ್ ಆಗಲ್ಲ ಸರ್. ನಾನು ಪ್ರತ್ಯಕ್ಷ ಹೊಡೆದೀನಿ. ಸಣ್ಣ ಒಂದೊಂದು ಗಿಡಕ್ಕೆ ಒಂದೊಂದು ಪರಂಗಿ ಗಿಡಕ್ಕೆ ಒಂದೊಂದು ಬಕೆಟ್ ಗೊಬ್ಬರ ಹಾಕೋದು, 2 ಲೇಬರ್ ಇಡೋದು, ಚಾರ್ಜರ್ ಪಂಪ್ ಹಾಕೊಂಬಿಟ್ಟು ಈ ಕಡೆ 2 ಹೆಣ್ಮಕ್ಳು ಆ ಕಡೆ 2 ಹೆಣ್ಮಕ್ಳು ಹಿಂಗೆ ಎತ್ಕೊಂಡು ಅವೆರಡು ಗೊಬ್ಬರ ಹಾಕೋದು. ಮತ್ತು ಹಿಂದ್ಲಾವ್ ತಗೊಳೋದು, ಹಿಂದೆ 1/1 ಹಿಂದೆ ಹೊಡ್ಕೊಂತ ಬರ್ತಾ ಇದ್ರೆ ಮುಂದೆ ಗೊಬ್ಬರ ಹಾಕ್ಯಂತ ಹೋಗೋದು. ಆ ಕಡೆ ಒಂದು 4 ಬಕೆಟು, ಈ ಕಡೆ ಒಂದು 4 ಬಕೆಟು, 4 ಬಕೆಟ್ ಗೊಬ್ಬರ ಹಾಕ್ಯಂತ ಹೋಗೋದು. ಮತ್ತು ಸ್ವಲ್ಪ ಇನ್ನೂ ದೊಡ್ಡವಾದ್ಮೇಲೆ ಜಾಸ್ತಿ ಹುಲ್ಲು ಬಿತ್ತು ನನ್ನ ಕೈಲಿ ತೆಗಿಯೋಕ್ಕಾಗಲ್ಲ ಅಂತಂದರೆ ಆವಾಗ ಮತ್ತೆ ಕೊಳಗ ಥರ ಬರ್ತವೆ ಸರ್. ಒಂದು 3 ಅಡಿ ಹೈಟ್ ಬರ್ತವೆ, 2.5 ಅಡಿ 3 ಅಡಿ ಹೈಟ್ ಬರ್ತವೆ. ಆ ಥರ ಕೊಳಗ ಗೊಬ್ಬರ ಹಾಕಿ ನಾವು ರೌಂಡ್ ಆಫ್ ಹೊಡೆದು ಬೆಳೆದಿದ್ದೀವಿ. ಒಂದು ಹೌದು ಸರ್. ಮಧ್ಯೆ ಇರೋದೆಲ್ಲ ರೋಟ್ ಹೊಡಿಬೋದು ಸರ್. 5 ಬಳಿನ ಮಡಿಕೆ ಹೊಡೆದು ರೋಟ್ ಹೊಡಿಬೋದು. ನೋಡಿರಿ ಈಗ ನಾವು ಈಗ ಅಂತ 2.5 ತಿಂಗಳಾಗೈತೆ ನಾಟಿ ಮಾಡಿ, 2 ರಿಂದ 2.5 ತಿಂಗಳು. ಈಗ ಎಲ್ಲ 5 ಬಳಿನ ಮಡಿಕೆ ಹೊಡೆದು ಕೈ ಬಿಟ್ಟಿದ್ವಿ.
ಈಗೆಲ್ಲ ಗೊಬ್ಬರ ಹಾಕ್ತಾ ಇದೀವಿ ಸರ್. ಓಕೆ. ಅದನ್ನು ಅದೇ ಈಗ ಬೋದ್ ಹೊಡೆದ್ಬಿಟ್ಟು ಬಂಡ್ ಫಾರಮ್ ಅಂತ ಹೊಡಿತಾರೆ. ಬೋದ್ ಹೊಡೆದ್ಬಿಟ್ಟು ಬೆಡ್ಡಿಂಗ್ ಮಾಡ್ತಾರೆ, ಪರಂಗಿಡಕ್ಕೆ ಬೆಡ್ಡಿಂಗ್ ಮಾಡ್ತಾರೆ. ಸುಮಾರು ಒಂದು ಅಡಿ ಹೈಟು ಲೆಕ್ಕಾಚಾರಕ್ಕೆ ಗಿಡ ಉಣ್ತಾರೆ ಸರ್. ಈಗ ಉಣ್ಬಿಟ್ರೆ ಆವಾಗ ಫುಲ್ಲು ಡೆವಲಪ್ಮೆಂಟ್ ಆಗುತ್ತೆ. ಸರ್, ಈಗ ಇದಕ್ಕೆ ಗೊಬ್ಬರಗಳ ನಿರ್ವಹಣೆ, ನೀವು ಗೊಬ್ಬರ ಏನೇನು ಕೊಡ್ತಾ ಇದ್ದೀರಾ ಸರ್ ಗಿಡಗಳು? ಸರ್, ಸ್ಟಾರ್ಟಿಂಗಲ್ಲಿ ಒಂದು ನಾಟಿ ಮಾಡಿದ ಮೇಲೆ ಗಿಡ ನಾಟಿ ಮಾಡಿ ಕೆರಡಾಕ್ಸ್ ಅಂತ ಬರುತ್ತೆ ಸರ್. ಅದು ಒಂದು ವಾರದೊಳಗೆ ಕೆರಡಾಕ್ಸು ಡ್ರಿಪ್ಪಲ್ಲಿ ಕೊಡಬೇಕು. ಡ್ರಿಪ್ಪಲ್ಲಿ ಕೊಟ್ಟಾಗ ಅದು ಬೇರ್ ಇಂಪ್ರೂವ್ಮೆಂಟ್ ಆಗುತ್ತೆ, ಭೂಮಿ ಮೃದು ಮಾಡುತ್ತೆ, ರೂಟ್ಸ್ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ. ಅದಾದ ನಂತರ 1 ತಿಂಗಳು ಇಲ್ಲ 1.5 ತಿಂಗಳಾದಮೇಲೆ ಸೆಂಕುಫಾಲ್ಟು, 1261, ದಿಶಾ, ಇಮಿಕ್ ಆ್ಯಸಿಡ್ ಇವು 4 200 ಲೀಟ್ರ್ ನೀರಿಗೆ ಕದರಿಬಿಟ್ಟು ಈ ಟೀ ಕುಡಿಯೋ ಲೋಟದಾಗೆ ಒಂದೊಂದು ಲೋಟ 5 ನಿಮಿಷ ನೀರು ಬಿಟ್ಟು ಆ ತೇವಾಂಶ ಎಲ್ಲಿ ಇರುತ್ತೋ ಆ ತೇವಾಂಶಕ್ಕೆ ಅಲ್ಲಿ ಒಂದೊಂದು ಟೀ ಕುಡಿಯೋ ಲೋಟ ಒಯ್ಕೊಂಬತ್ತೀವಿ ಸರ್. ಮತ್ತು ಅದಾದಮೇಲೆ 1.5 ತಿಂಗಳು ನಾಟಿ ಆದಮೇಲೆ 1.5 ತಿಂಗಳಾದಮೇಲೆ DAP ಅಂತ ಬರುತ್ತೆ ಸರ್. ಒಂದು ಟೀ ಕುಡಿಯೋ ಲೋಟದಾಗೆ ಆ ಕಡೆ ಕರ್ದ ಲೋಟ ಈ ಕಡೆ ಕರ್ದ ಲೋಟ ಕುಡುಮಾಳದಲ್ಲಿ ತೆಗೆದು ಇಡ್ಬೇಕು ಸರ್. ನೆಂದಿರ್ತದೆ ಅಷ್ಟೊತ್ತಿಗೆ. ಆ ನೆಂದಿರೋ ಜಾಗದಕ್ಕೆ ಎಲ್ಲೆಲ್ಲಿ ತೇವಾಂಶ ಇರುತ್ತೋ ಅಲ್ಲಲ್ಲಿಗೆ ಆ ಕಡೆಗೆ ಒಂದು ಸ್ವಲ್ಪ ಈ ಕಡೆಗೆ ಒಂದು ಸ್ವಲ್ಪ ಹಾಕಂತ ಬರೋದು. ಮತ್ತು 2 ತಿಂಗಳು ಆದಮೇಲೆ ಈಗ ಈ ಸ್ಟೇಜಿಗೆ ಬಂದೈತಿ, 2 ತಿಂಗಳಾಗೈತೆ. ಈ ಸ್ಟೇಜಿಗೆ ಬಂದಾಗ ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ಈ ಒಂದು ಪುಟ್ಟಿ ಕೋಳಿ ಗೊಬ್ಬರ ತಗೊಂಡ್ರೆ ಆ ಕಡೆಗೆ ಒಂದು ಸ್ವಲ್ಪ ಈ ಕಡೆಗೆ ಒಂದು ಸ್ವಲ್ಪ, ಒಂದು ಪುಟ್ಟಿ ತಿಪ್ಪೆ ಗೊಬ್ಬರ ತಗೊಂಡ್ರೆ ಆ ಕಡೆಗೆ ಒಂದು ಸ್ವಲ್ಪ ಈ ಕಡೆಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಬ್ಯಾಸ ಹೊಡೆದ್ಬಿಟ್ಟು ಕ್ಲೀನಾಗೆ ಬೋದ್ ಹೊಡೆಯೋದು ಬರುತ್ತೆ ಸರ್. ಹೊರಗಡೆ ಬೋದ್ ಹೊಡೆಯೋದು ಬಂದ್ಬಿಟ್ಟು ಅದನ್ನೆಲ್ಲ ಮಲ್ಚಿಂಗ್ ಮಾಡಿಬಿಟ್ಟು ಅದೆಲ್ಲ ಫುಲ್ ಮುಚ್ಚಿಬಿಡೋದು, ಗೊಬ್ಬರನ ಮುಚ್ಚಿಬಿಟ್ಟು ಅದ್ರ ಮ್ಯಾಕೆ ಮೈಕ್ರೋ ಟ್ಯೂಬ್ ಬಿಡೋದು. ಆ ಕಡೆ ಒಂದು ಈ ಕಡೆ ಒಂದು. ನಾವೇನೇ ಒಂದು ನೀರು ಕೊಟ್ಟರು ಆವಾಗ ಗಿಡದ ಬುಡಕ್ಕೆ ಕೊಡೋಂಗಿಲ್ಲ. ಗಿಡದ ಬುಡಕ್ಕೆ ಕೊಟ್ಟರೆ ಅದು ಕೊಳೆ ರೋಗ ಜಾಸ್ತಿ ಬರುತ್ತೆ ಮತ್ತು ಗಿಡ ಕೊಳೆತು ಉಳ್ಕೊಂಬಿಡುತ್ತೆ. ಈಗ ಪಪ್ಪಾಯಿ, ಅಡಿಕೆಗೆ ಸೆಂಟ್ರಿಗೆ ಕೊಟ್ಟರೆ ಎರಡೂ ನೀರು ತಗೊಳುತ್ತೆ. ಓಕೆ. ಅಲ್ಲಿ ಎರಡಕ್ಕೂ ಗೊಬ್ಬರಗಳು ಎಷ್ಟು ಬೇಕಷ್ಟು ಅಷ್ಟು ಎಳ್ಕೊಂತಿರ್ತದೆ. ಅದು ತಿನ್ನಾಹಾರ ಅದು ಎಳ್ಕೊಳುತ್ತೆ, ಇದು ತಿನ್ನಾಹಾರ ಇದು ಎಳ್ಕೊಳುತ್ತೆ ಸರ್. ಈಗ 2 ತಿಂಗಳಿಗೆ ಇಷ್ಟು ಕೊಟ್ಟಿದ್ದೀರಾ ಸರ್ ಸದ್ಯಕ್ಕೆ. ಈಗ 2 ತಿಂಗಳ ಮಟ್ಟಿಗೆ ನಿಮ್ಗೆ ಯಾವುದಾದ್ರೂ ರೋಗ ಕೀಟಗಳು ಬಂದಿರೋದು, ಗಿಡ ಕೊಳ್ತೋಗಿರೋದು ಆ ರೀತಿ ಏನಾದರೂ ಆಗಿಲ್ಲ? ಇಲ್ಲ ಸರ್, ಈಗೇನು ಕಾಣಲ್ಲ ಸರ್. ಈಗೇನು ರೋಗ ಇಲ್ಲ, ಎಲ್ಲೆಲ್ಲೂ ಒಂದು ವೈರಸ್ ಆಗಲ್ಲ. ಇದಕ್ಕೆ ಜಾಸ್ತಿ ಅತಿ ಬೇಗನೆ ಬರೋದಂದ್ರೆ ವೈರಸ್ ಬರುತ್ತೆ ಸರ್. ಈ ಪಪ್ಪಾಯಿ ಗಿಡಕ್ಕೆ 786ಗೆ ಬೇಗನೆ ಅಂದರೆ ವೈರಸ್ ಬರುತ್ತೆ. ವೈರಸ್ನ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ನಾವು ಸೂಪರ್ ಕಾನ್ಫಿಡರು, ಬಯೋಸ್ಟಿನು ಇವೆರಡೂ 1 by 1 ಸ್ಪ್ರೇ ಮಾಡ್ಕೊಂತ ಬಂದರೆ ಅದು ರೋಗ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇರುತ್ತೆ. ಸಿಸ್ಟಮಿಕ್ ಫಂಗಿಸೈಡ್ನ ಮಾಡ್ಕೊಂತ ಬಂದರೆ ಅಲ್ಲಿಗೆ ಸ್ವಲ್ಪ ಈ ವೈರಸ್ನ ಕಡಿಮೆ ಮಾಡೋದು ಸರ್. 4 ತಿಂಗಳು 3 ತಿಂಗಳು ಆದಮೇಲೆ ಸ್ವಲ್ಪ ವೈರಸ್ ಅಲ್ಲೊಂದಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಯಾವ ರೈತರು ಅದಕ್ಕೆ ಎದ್ದು ಬೀಳಬಾರ್ದು. ಅದು ಆಲ್ಮೋಸ್ಟ್ಲಿ ಬಂದೇ ಬರ್ತೈತೆ. ನಾವು ವೈರಸ್ ಬಂತಂತಂದೇಳಿ ನಾವು ಅದಕ್ಕೆ ಎದ್ದು ಬೀಳಬಾರ್ದು. 786 ಹಾಕಿದ ರೈತರು ಯಾರೂ ವೈರಸ್ ಇಲ್ದಲೇ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಬೈ ಚಾನ್ಸ್ ಮಿಸ್ ಆಗಿ ಎಲ್ಲನಾತು ಯಾರೋ ಒಬ್ಬರು ರೈತರು ಚೆನ್ನಾಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ ಅಂದರೆ ಬೆಳಿಬೋದು. ಆಲ್ಮೋಸ್ಟ್ಲಿ ಸಾಮಾನ್ಯ ಅದು ನಾವು ಬೆಳಿತಿರ್ತೀವಿ, 7-8 ವರ್ಷದಟ್ಟಿ ಬೆಳಿತೀವಲ್ಲ, ಆ ವೈರಸ್ ಅಕ್ಕಪಕ್ಕದಾಗ ಎಲ್ಲಾದರೂ ಇದ್ದೇ ಇರುತ್ತೆ, ಬಂದು ವೈರಸ್ ಅಟ್ಯಾಕ್ ಆಗಿ ಅದು ಆಗುತ್ತೆ. ಫುಲ್ಲು ಸೆಟ್ಟಿಂಗ್ಸ್ ಆಗುತ್ತೆ, ಒಳ್ಳೆ ಚೆನ್ನಾಗಿ ಬೆಳೆ ಬರುತ್ತೆ ಸರ್, ಒಳ್ಳೆ ಆದಾಯ ನೋಡ್ಬೋದು ಸರ್. ಅದು ಅಂದರೆ ಈಗ ನೀವು ಇಷ್ಟೆಲ್ಲ ಈಗ ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಗೆ ಪಪ್ಪಾಯಿ ಹಾಕಿದಿರಲ್ಲ ಸರ್. ಸರ್, ಇದರಿಂದ ಏನು ಆದಾಯನ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಸರ್, ಇದರಿಂದ ಅಂದರೆ ಕಡಿಮೆ ಅಂದರೆ ಒಂದು ಎಕರೆಗೆ 3 ರಿಂದ 4 ಲಕ್ಷ ಕಡಿಮೆ. ನಾನು ಹೆಚ್ಚು ಬೇಡ ಸರ್. ಈಗ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಈ ವರ್ಷ, 25-30 ರೂಪಾಯಿ ಇತ್ತು. ನಾನು ನಾರ್ಮಲ್ ಅಂದರೆ 8-10 ರೂಪಾಯಿ ರೇಟ್ನಂತೆ ಆಗಿ ಒಂದು 4 ಲಕ್ಷ ರೂಪಾಯಿ ಒಂದು ಎಕರೆಗೆ ನೋಡ್ಬೋದು. ಹೌದು ಸರ್, ನೋಡ್ಬೋದು. ಅಂದರೆ ಈಗ ಇದು ಎಷ್ಟು ವರ್ಷ ಬರುತ್ತೆ ಸರ್? ಈಗ ಎಷ್ಟು ಬೆಳೆ ತೆಗಿಬೋದು ಇದರಲ್ಲಿ ಸರ್? ಇದರಲ್ಲಿ ಅಂದರೆ ಒಂದ್ಸಲ ನೀವು ನಾಟಿ ಮಾಡಿದ್ರೆ ಸರ್ 6-7 ತಿಂಗಳಿಗೆ ಇದು ಸ್ಟಾರ್ಟ್ ಆಗುತ್ತೆ ಫಸಲು ಸರ್. ಹೌದು ಸರ್. ಅಲ್ಲಿಂದ ಎಷ್ಟುವರೆಗೂ ಸರ್? ಈಗ 7 ತಿಂಗಳಿಗೆ ಬೆಳೆ ಸ್ಟಾರ್ಟ್ ಆಗುತ್ತೆ. 7 ತಿಂಗಳು ತುಂಬ 8 ತಿಂಗಳಿಗೆ ಬಿದ್ಮೇಲೆ ಫುಲ್ಲು ಬೆಳೆ ಸ್ಟಾರ್ಟ್ ಆಗುತ್ತೆ. ಇದು ಬಾಂಬೆ ಕಟಿಂಗ್ ಅಂತ ಕೊಡ್ತೀವಿ, ಡೆಲ್ಲಿ ಕಟಿಂಗ್ ಅಂತ ಕೊಡ್ತೀವಿ, ಬಾಂಬೆ ಅಂದರೆ ಬೆಂಗಳೂರು ಕಟಿಂಗ್ ಅಂತ ಕೊಡ್ತೀವಿ. ಬೆಂಗಳೂರು ಕಟಿಂಗ್ ಹೆಂಗಪ್ಪ ಅಂದರೆ 8 ರಿಂದ 10 ದಿನದೊಳಗೆ ಕಟಿಂಗ್ ಮಾಡ್ತಾರೆ ಸರ್. ಇವತ್ತು ಕಿತ್ತರೆ ಬರೇ ಕಲರ್ ಕೀಳ್ತಾರೆ. ಓಕೆ. ಫುಲ್ ಪಟ್ಟೆ ಬಂದಿರೋದು. ಫುಲ್ 5 ಪಟ್ಟೆ 4 ಪಟ್ಟೆ ಬಂದಿರೋ ಪೂರ್ತಿ ಬೆಂಗಳೂರಿಗೆ ಕೀಳ್ತಾರೆ. ಯಾಕಂದರೆ ಇವತ್ತು ಕಿತ್ಕೊಂಡ್ರೆ ಬೆಳಿಗ್ಗೆ ಸೇಲಿಂಗ್ ಆಗಬೇಕು. ಹಂಗಾಗಿ ಅವ್ರು ಅಂತಾವೇ ಕೀಳೋದು. 8 ರಿಂದ 10 ದಿವಸಕ್ಕೆ ಒಂದು ಸರಿ ಕಟಿಂಗ್ ಆಗುತ್ತೆ. ಅದು ಬೆಂಗಳೂರು ಕಟಿಂಗು. ಬಾಂಬೆ ಕಟಿಂಗ್ ಅಂತ ಬರುತ್ತೆ, 10 ರಿಂದ 12 ದಿನ ಸರ್. 2 ದಿವಸ ಎಕ್ಸ್ಟ್ರಾ ಆಗುತ್ತೆ. 2 ಪಟ್ಟೆ 1 ಪಟ್ಟೆ 2 ಪಟ್ಟೆ ಇಲ್ಲ ಸರ್, ಅದು 2 ಪಟ್ಟೆ 3 ಪಟ್ಟೆ ಇದ್ದಾವೆ ಪೂರ್ತಿ ಬಾಂಬೆ ಕಟಿಂಗ್ ಕೀಳ್ತಾರೆ. ಫುಲ್ ಪಟ್ಟೆ ಇರೋ ಕೀಳಲ್ಲ. ಬೆಂಗಳೂರು ಕಟಿಂಗ್ ಕಿತ್ತಾವು ಕೀಳಲ್ಲ ಬಾಂಬೆರು. ಫುಲ್ ಪಟ್ಟೆ ಇದ್ದಿದ್ದು ನಮ್ಮ ಲೋಕಲ್ ಮಾರ್ಕೆಟ್ ಸರ್. 3-4 ಪಟ್ಟೆ ಇದ್ದಿದ್ದು ನಮ್ಮ ಬಾಂಬೆ ಮಾರ್ಕೆಟ್. ಬಾಂಬೆ ನ್ಯೂ ಡೆಲ್ಲಿ ಅಂದರೆ ಒಂದು ಪಟ್ಟೆ ಸರ್. 1 ಪಟ್ಟೆ ಸ್ವಲ್ಪ ದಪ್ಪಕಾಯಿ, 1 ಪಟ್ಟೆ ಇರೋ ಪೂರ್ತಿ ಲೈಟ್ ಪಟ್ಟೆ, 1 ಪಟ್ಟೆ ಇರೋವನ್ನ ಡೆಲ್ಲಿ ಕೀಳ್ತಾರೆ ಸರ್. ಅಂದ್ರೆ ಅದು 12 ರಿಂದ 15 ದಿನ ಒಂದು ಅಂತರ.
ಕಟಿಂಗಿಗೆ 12ರಿಂದ 15 ದಿನ ಆದಮೇಲೆ ಕೇಳ್ತಾರೆ, ಮತ್ತೆ 12ರಿಂದ 15 ದಿನ ಆದಮೇಲೆ ಕೇಳ್ತಾರೆ. ಅದು ಡೆಲಿ ಕಟಿಂಗು. ಒಂದು ಪಟ್ಟೆ ಅಂದರೆ ಹಸಿರು ಕಲರ್ ಮೇಲೆ ಒಂದು ಅರಿಶಿಣ ಲೈಟಾಗಿ ಅರಿಶಿನ ಪಟ್ಟೆ ಬರುತ್ತೆ ಸರ್. ಈ ಥರ ಒಂದು 3 ಪಟ್ಟೆ ಬರುತ್ತೆ, ಲೈಟಾಗಿ ಪಟ್ಟೆ ಇದ್ದವನ್ನ ಕೇಳ್ತಾರೆ ಸರ್. ಹೌದು ಸರ್. ಓಕೆ ಸರ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ನೂಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಎಲ್ ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್. ಸರಿ, ನೀವೊಂದು ಈ ಇಷ್ಟೆಲ್ಲ ಸಮಗ್ರ ಕೃಷಿಯಲ್ಲಿ ಈಗ ಕೋಳಿ ಸಾಕಾಣಿಕೆ ಕೂಡ ಮಾಡ್ತಾ ಇದ್ದೀರಾ ಸರ್ ನೀವು? ಹೌದು ಸರ್. ಏನು ಕೆಪಾಸಿಟಿ ಶೆಡ್ ಮಾಡ್ಕೊಂಡಿರ್ತೀರ ಸರ್ ಕೋಳಿ? ಸರ್, ಆಗ ಹೇಳ್ದಂತೆಯೇ ನಾನು ಕೋಳಿ ಫಾರಮ್ ಮಾಡ್ತಿರಲಿಲ್ಲ ಸರ್. ಹಿಂಗೆ ನನಗೆ ಅತ್ಯವಶ್ಯಕತೆ ಒಂದು ವರ್ಷಕ್ಕೆ 30ರಿಂದ 35 ಲೋಡು 40 ಲೋಡು ಕೋಳಿ ಗೊಬ್ಬರ ಬೇಕಾಗಿತ್ತು. ಹಂಗಾಗಿ ಬೇರೆ ಕಡೆ ಎಲ್ಲ ವಿಚಾರಿಸಿದೆ, ನನಗೆ ಕೋಳಿ ಗೊಬ್ಬರ ಎಲ್ಲೂ ಸಿಗಲಿಲ್ಲ. ನಾನೇ ಯಾಕೆ ಮಾಡಬಾರ್ದು, ಕೋಳಿ ಗೊಬ್ಬರ ತಯಾರು ಮಾಡಬಾರ್ದು, ನಾನೇನೆ ಯಾಕೆ ಕೋಳಿ ಫಾರಮ್ ಮಾಡಬಾರ್ದು ಅಂತ ಒಂದು ಇದು ಇಟ್ಕೊಂಡು ಕೋಳಿ ಫಾರಮ್ ಮಾಡಿದೆ ಸರ್. 25 ಇಂಟು 350 ಸುಮಾರು ಅಂದರೆ 8,000 ಚಿಲ್ಲರ ಸ್ಕ್ವೇರ್ ಫೀಟ್ ಬರುತ್ತೆ. ಅದನ್ನು ನಾನು ಒಂದು ಕೋಳಿ ಫಾರಮ್ ಮಾಡ್ಕೊಂಡೆ, ಗೊಬ್ಬರಕ್ಕಾಗಿ ಮಾಡ್ಕೊಂಡೆ ಸರ್. ಅದರಿಂದ ಆದಾಯ ಕಮ್ಮಿ ಇರಲಿಲ್ಲ ನನಗೆ, ಗೊಬ್ಬರ ನನಗೆ ಅತ್ಯವಶ್ಯಕತೆ ಇತ್ತು. ಅದಕ್ಕಾಗಿ ಕೋಳಿ ಫಾರಮ್ ಮಾಡ್ಕೊಂಡಿದ್ದೀನಿ ಸರ್. ಒಂದು ಸುಮಾರು 8,000ರಿಂದ 8,500 9,000 ಕೋಳಿ ತರ್ತೀನಿ ಸರ್. ಕೋಳಿ ತಂದು ನಾನು ಕೋಳಿ ಸಾಕಾಣಿಕೆ ಮಾಡಿ ಅದರಿಂದಲೂ ಆದಾಯ ಬರುತ್ತೆ. ಅದರ ಉದುರಿಸೋಂಥ ಪಿಚ್ಕೆಯಿಂದ ನನಗೆ ಕೋಳಿ ಗೊಬ್ಬರ ಉತ್ಪತ್ತಿ ಆಗುತ್ತೆ ಸರ್. ಈಗ ಅದೇನು ಸರ್ ಕಂಪ್ನಿಯಿಂದ ಟೈಅಪ್ ಮಾಡ್ಕೊಂಡಿರೋದು ಹೆಂಗೆ ಸರ್ ಅದು? ಸರ್ ಇಲ್ಲ, ಓನಾಗಿ ಮಾಡ್ತಾ ಇದ್ದೀನಿ ಸರ್. ನಾನು ಕಂಪ್ನಿಗೆ ಜಾಯ್ನ್ ಮಾಡಿರಲಿಲ್ಲ ಸರ್. ಬೆಂಗಳೂರಿಂದ ಮೊಟ್ಟೆ ತರಿಸಿ ಅಲ್ಲಿಂದ ಮಾಡೋದು? ಅಲ್ಲ ಸರ್, ಅದು ಬೆಂಗಳೂರಲ್ಲಿ ಮರಿ ಸಿಗುತ್ತೆ ಸರ್. ಮರಿ ತಂದುಬಿಟ್ಟು ಅದನ್ನು ಚಿಕ್ಕ ಮರಿ ಬರ್ತದೆ ಸರ್. ಚಿಕ್ಕ ಮರಿ ಬಂದಮೇಲೆ ಅದನ್ನು ಹೀಟ್ ಹಾಕಿ ಒಂದು 4-5 ದಿನ ಹೀಟ್ ಹಾಕಬೇಕು. ಹೀಟ್ ಹಾಕಿಬಿಟ್ಟು ಅದನ್ನು ಮರಿನ ಬೆಳೆಸ್ಕೊಂತ ಹೋದರೆ 40ರಿಂದ 45 ದಿನಕ್ಕೆ ಕಟಿಂಗ್ ಬಂದ್ಬಿಡುತ್ತೆ ಸರ್. ಚಿಕ್ಕ ಮರಿ 100-150 ಗ್ರಾಮ್ ಮರಿ ಇರುತ್ತೆ ಸರ್. ಆ ಮರಿನ 40ರಿಂದ 45 ದಿನಕ್ಕೆ 2ರಿಂದ 2.5 kg 2.25 kgವರೆಗೂ ಅದು ಬಂದ್ಬಿಡುತ್ತೆ ಸರ್. ಬರೀ 45 ದಿನಕ್ಕೆ 2.25 kg ಬರುತ್ತೆ.
ಅದು ಫುಡ್ ಎಲ್ಲ ಹಾಕಿ ಸ್ವಲ್ಪ ಏನು ಆಹಾರ ಕೊಡ್ತೀರಿ ಸರ್? ಸರ್ ಅದಕ್ಕೆ ಮೆಕ್ಕೆಜೋಳದ್ದು ಫುಡ್ ಬರುತ್ತೆ ಸರ್, ರೆಡಿಮೇಡ್ ಬರುತ್ತೆ ಫುಡ್, ಕಂಪ್ನಿ ಕಡೆಯಿಂದ ಬರುತ್ತಲ್ಲ ಆ ಥರ ಫುಡ್ ಬರುತ್ತೆ ಸರ್. ಅದನ್ನು ತಂದು ಮರಿಗೆ ಹಾಕ್ಬೇಕು. ಅಂದರೆ 15 ದಿವಸಕ್ಕೆ ಒಂದು ಸ್ಟೇಜು, 15 ದಿನ ತಕ್ಕನ ಒಂದು ಥರ ಹಾಕ್ಬೇಕು. ಆಮೇಲೆ 15 ದಿನ ಆದಮೇಲೆ 25 ದಿನ ತಕ್ಕನ 30 ದಿನ ತಕ್ಕನ ಒಂದು ಹಾಕ್ತಾರೆ, ಒಂದು ಗ್ರೇಡಿಂದು ಸ್ವಲ್ಪ ಕಾಳು ದಪ್ಪ ಬರುತ್ತೆ. ಆಮೇಲೆ 30 ದಿನ ಆದಮೇಲೆ 40-45 ದಿನ ತಕ್ಕನ ಒಂದು ಫೈನಲ್ಲು. 40ರಿಂದ 45 ದಿನದೊಳಗಾಗಿ ಕೋಳಿ ಇರ್ತಾರೆ ಸರ್. ಅಷ್ಟೊತ್ತಿಗೆ 2ರಿಂದ 2.5 kg ಕೋಳಿ ಬರುತ್ತೆ ಸರ್. ಕೋಳಿ ಬರುತ್ತೆ. ಏನೇನು ಅದಕ್ಕೆ ಲಸಿಕೆಗಳು ಕೊಡ್ತಾರೆ ಸರ್? ಸರ್ ಈಗ ಸ್ಟಾರ್ಟಿಂಗಲ್ಲೇ ಒಂದು ವಾರ ಅಂದರೆ 7 ದಿನ 8 ದಿನಕ್ಕೆ ಹಾಕ್ದಂಗೆ ವ್ಯಾಕ್ಸಿನ್ ಹಾಕ್ತಾರೆ ಸರ್. ಕಣ್ಣಿಗೆ ಡ್ರಾಪ್ಸ್ ಹಾಕ್ತೀವಿ. ಆಮೇಲಿಂದ 12ರಿಂದ 15 ದಿನಕ್ಕೆ ಒಂದು ಸರಿ ಡ್ರಾಪ್ಸ್ ಹಾಕಿಸ್ತೀವಿ. 20ರಿಂದ 25 ದಿನಕ್ಕೆ ಒಂದು ಡ್ರಾಪ್ಸ್ ಹಾಕಿಸ್ತೀವಿ. ಒಂದು 3 ಟೈಮು ಒಂದು ಡ್ರಾಪ್ ಹಾಕ್ಸಿದ್ಮೇಲೆ ಅದು ರೋಗ ರುದ್ನೆ ಬರ್ದಂಗಿರಲಿ, ಡ್ರಾಪ್ಸ್ ಹಾಕಿದ್ಮೇಲೆ ಕೋಳಿ ಚೆನ್ನಾಗಿ ಹೆಲ್ತ್ ಆಗಿರಲಿ, ಚುರುಕಾಗಿರಲಿ, ಫುಡ್ ಚೆನ್ನಾಗಿ ತಿನ್ನಲಿ, ಆರೋಗ್ಯವಾಗಿರಲಿ ಅಂತಂದೇಳಿ ಒಂದು ಅದರಲ್ಲಿ ಡ್ರಾಪ್ಸ್ ಹಾಕ್ತೀವಿ ಸರ್. ಡ್ರಾಪ್ ಹಾಕ್ಸ್ತೀರಿ? ಹಾಂ ಸರ್. ಸರ್ ಇದಾದ್ಮೇಲೆ ಈಗ ನೀವು ಹೇಳಿದ್ರಿ 8ರಿಂದ ಒಂದು 9,000 ಕೋಳಿ ಕೆಪಾಸಿಟಿ ನಿಮ್ಮ ಮನೆ ಇದೆ ಅಂತ. ಇದರಿಂದ ಎಷ್ಟು ಗೊಬ್ಬರ ನಿಮಗೆ ಸಿಗ್ತದೆ ಸರ್? ಸುಮಾರು ಅಂದರೆ ಸರ್ ಈಗ ತಡಿಕೆ ಇಟ್ಟು 3.5ರಿಂದ 4 ಲೋಡು ತಡಿಕೆ ಗೊಬ್ಬರ ಸಿಗುತ್ತೆ ಸರ್. ತಡಿಕೆ ಇಟ್ಟು ಮಾಮೂಲು ಲೋಡ್ ಆದರೆ 8ರಿಂದ 9 ಲೋಡು ಕೋಳಿ ಗೊಬ್ಬರ ಆಗುತ್ತೆ ಸರ್. ಮಾಮೂಲು ಲೋಡು 8ರಿಂದ 9, ತಡಿಕೆ ಇಟ್ಟಾದರೆ ಒಂದು 4ರಿಂದ 4 ಲೋಡ್ ಬರುತ್ತೆ ಸರ್. 4 ಲೋಡ್ ಬರುತ್ತೆ ಸರ್. ಅದರಿಂದ ನಿಮ್ಮ ಇಡೀ ಎಷ್ಟು 37 ಎಕರೆ ತೋಟ ಇದೆ ಅದಕ್ಕೆಲ್ಲ ಆಗ್ತಾ ಇದೆ ನೀವು? ಸರ್ ಇಲ್ಲ, ನಮ್ಗೆ ಅದು ಅಷ್ಟು ಆಗಲ್ಲ. ಒಂದು ಫಾರ್ ಎಕ್ಸಾಂಪಲ್ ಹೇಳಿದೆ ನಾನು, ಒಂದು ವರ್ಷಕ್ಕೆ ಸುಮಾರು 35ರಿಂದ 40 ಲೋಡ್ ಕೋಳಿ ಗೊಬ್ಬರ ಬೇಕು. ನಾನು ಅದರಲ್ಲಿ ಇಟ್ಟರೆ ಒಂದು 5 ಬೆಳೆ 6 ಬೆಳೆ ತಗೊಂತೀನಿ. ಪೂರಾ ನಾನು ದುಡ್ಡಿಕ್ಕಿ ತಗೊಳೋದ್ಕಿಂತ ನಾನಿಷ್ಟು ಬೆಳ್ಕೊಂಡು ಬೇರೆ ಕಡೆಯಿಂದ ಒಂದಿಷ್ಟು ತಗೊಂಡ್ರೆ ಹೆಂಗ ಮೇಂಟೆನೆನ್ಸ್ ಆಗುತ್ತಲ್ಲ. ಒಂದು ಸೆಕೆಂಡು ಪೂರಾ ನನಗೆ ಎಮರ್ಜೆನ್ಸಿಗೆ ಈಗ ಬೇಕಪ್ಪ ಅಂದ್ರೆ ನನಗೆ 4 ಲೋಡ್ ಕೋಳಿ ಗೊಬ್ಬರ ಸಿಗ್ಬೇಕಂದ್ರೆ ಭಾಳ ಹುಡುಕಾಡಬೇಕು. ನಮ್ಮದೇ ಇದ್ದ ಅಲ್ಲೊಂತ ಸ್ಟಾಕ್ ಹಾಕ್ಯಂಡ್ರೆ ಈಗ ಬೆಳೆ ಇಟ್ಟಿಡ್ಕೇನೆ ಅಲ್ಲೇ ತಗೊಂಡು ಲಟಕ್ ನೇರ್ಕೋಬೋದು. ಇಲ್ಲ ಬೆಳೆ ಆಗ್ತೈತಪ್ಪ ಅಂದರೆ ಅದನ್ನ ತಗೊಂಡು ನಾವು ನಾಟಿ ಮಾಡ್ಬೇಕಾದ್ರೆ ಅದನ್ನ ಗೊಬ್ಬರ ಚೆಲ್ಕೊಂಡು ನಾಟಿ ಮಾಡ್ಬೋದು. ಅದರಿಂದ ಗೊಬ್ಬರನೂ ದೊರೆಯುತ್ತೆ ನಿಮಗೆ, ಕೋಳಿಗಳನ್ನ ಮಾರಿ ಆದಾಯನೂ ಇರುತ್ತೆ ಸರ್. ಪೂರ್ತಿ ಗೊಬ್ಬರ ನಿಮ್ಗೆ ಗೊಬ್ಬರ ಫ್ರೀಯಲ್ಲಿ ಬಂದಂಗೆ ಆಗುತ್ತೆ. ಹೌದು ಸರ್, ಹೌದು ಸರ್. ಕೋಳಿ ಮಾರಿದ್ದು ಸರ್ ಒಂದು 8ರಿಂದ 8.5 ಸಾವಿರ ಕೋಳಿ ಮಾರಿದ್ರೆ ಒಂದು 2ರಿಂದ 2.5 ಲಕ್ಷ 2 ಲಕ್ಷ 2.5 ಲಕ್ಷ ಆದಾಯ ನೋಡಿದ್ದೀನಿ ನಾನು. ಫೈನಲ್ 3 ಲಕ್ಷದವರೆಗೂ ಆದಾಯ ನೋಡಿದ್ದೀನಿ ಸರ್. ಒಂದು ಬೆಳೆಗೆ 3 ಲಕ್ಷ ಆದಾಯ ನೋಡಿದ್ದೀನಿ. ಕಡಿಮೆ ಅಂದರೆ ಒಂದು ಸರಿ ಬೆಳೆ ಚೆನ್ನಾಗಿ ಬಂದರೆ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಅಷ್ಟಕ್ಕೆ ಅಲ್ಲೇ ಸರಿ ಆಗುತ್ತೆ. ನಾನು ಹಾಕಿರೋದು ಅಂದರೆ ಒಂದು 12 ಲಕ್ಷ ಬಂಡವಾಳ ಹಾಕ್ಬೇಕು ಸ್ಟಾರ್ಟಿಂಗಲ್ಲಿ ಮರಿ ಇಟ್ಟ ಮೇಲೆ. ಒಂದು 8,000 ಕೋಳಿಗೆ ಒಂದು 12 ಲಕ್ಷ ಬಂಡವಾಳ ಹಾಕ್ಬೇಕು ಸರ್. 12 ಲಕ್ಷ ಹಾಕಿದರೆ ಒಂದು 15 ಲಕ್ಷ ಲೆಕ್ಕಾಚಾರ ಆದಾಯ ಆಗುತ್ತೆ. ಅದರಲ್ಲಿ ಮೇಸರ್ದು ಕರೆಂಟಿಂದು ಅದು ಇದೆಲ್ಲ ಹೋಗ್ತಾ ಒಂದು 2 ಲಕ್ಷ ಆದಾಯ ಸಿಗುತ್ತೆ ಸರ್ ಓನಾಗಿ ಮಾಡಿದರೆ. ಮತ್ತು ಗೊಬ್ಬರ ಫ್ರೀಯಾಗಿ ಸಿಗುತ್ತೆ. ಒಂದು ಬೆಳೆ ಆದ ತಕ್ಷಣ ಒಂದು 15 ದಿನದೊಳಗೆ ಮತ್ತೆ ನಾವು ಮತ್ತೆ ಮರಿ ತಂದರೆ ಮತ್ತೆ ಅದು ಯಥ ಪ್ರಕಾರ ಗೊಬ್ಬರ ಉತ್ಪತ್ತಿ ಆಗ್ತಿರ್ತದೆ ಸರ್. ಈಗ ಕೋಳಿ ಸಾಕಾಣಿಕೆ ಜೊತೆಗೆ ಮತ್ತೆ ಇನ್ನು ಕಲ್ಲಂಗಡಿ, ಕರ್ಬೂಜ ಇನ್ನೇನು ಹಾಕಿದ್ರೆ ಸರ್? ಕಲ್ಲಂಗಡಿ ಹಾಕಿದ್ದೀನಿ. ಕಲ್ಲಂಗಡಿದು ಯಾವ ತಳಿ ಹಾಕಿದ್ರೆ ಏನು ಸರ್? ಇದು ಕಲ್ಲಂಗಡಿ ಬಂದು ಮೆಲೋಡಿ ಅಂತ ಬರುತ್ತೆ ಸರ್. ಮೆಲೋಡಿ ಹಾಕಿದ್ದೀನಿ, ಒಳ್ಳೆ ನಾನು ಇಳುವರಿ ತೆಗ್ದೀನಿ. ಮತ್ತು ಮುಕಾಸ್ ಅಂತ ಬರುತ್ತೆ ಸರ್, ಈಸ್ಟ್ ವೆಸ್ಟ್ ಕಂಪ್ನಿದು ಮುಕಾಸ್ ಅಂತ. ಅದರಲ್ಲಿ ನನಗೆಲ್ಲ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ ಸರ್. ಮುಕಾಸ್ ಬೆಳೆದು ಇಡೀ ನಮ್ಮ ಈ ಏರಿಯಾದಾಗ ಹೈಯೆಸ್ಟ್ ಬೆಳೀತಿದ್ದೆ. ಒಂದು ಸುಮಾರು ಒಂದು 6ರಿಂದ 7 kg ಅದು ಇಳುವರಿ ತೆಗೆದಿನಿ. ಒಂದು ಕಾಯಿ 6ರಿಂದ 7 kg. ಈಗ ಮೇನ್ ಸೀಸನ್ ಅಂತ ನೀವು ಯಾವಾಗ ತೆಗಿತೀರಿ ಸರ್? ಸರ್ ಅದು ಕಲ್ಲಂಗಡಿಗೆ ಮೇನ್ ಸೀಸನ್ ಏನಿಲ್ಲ ಸರ್. ಆಲ್ಮೋಸ್ಟ್ಲಿ 360 ದಿನನೂ ಕಲ್ಲಂಗಡಿ ತಿಂತಾರೆ, 360 ದಿನನೂ ಪಪ್ಪಾಯಿ ತಿಂತಾರೆ. ಅದಕ್ಕೆ ಸೀಸನ್ ಇಲ್ಲ. ನಾವು ಹೇಳ್ತೀವಿ ಬೇಸಿಗೆ ಕಾಲದಾಗೆ ಕಲ್ಲಂಗಡಿ ಬೆಳೆದ್ರೆ ಒಳ್ಳೆ ಚೆನ್ನಾಗಿ ಸೇಲ್ ಆಗುತ್ತೆ ಅಂತ. ಅದು ನಾವು ಜನಗಳು ತಪ್ಪು ಮಾಹಿತಿ ತಿಳ್ಕೊಂಡಿದ್ವಿ ಜಾಸ್ತಿ. ಈಗ ಟೌನ್ಗಳಿಗೆಲ್ಲನ ದೊಡ್ಡ ಹೋಟ್ಲುಗಳಿಗೆಲ್ಲನ ನ್ಯಾಚುರಲಾಗೆ ಟಿಫನ್ ಊಟ ಹಾಕ್ದಂಗೆ ನ್ಯಾಚುರಲಾಗೆ ಫ್ರೂಟ್ಸ್ ಅಂತ ಕೊಡ್ತಾರೆ ಸರ್. ಅಂದರೆ ಎಲ್ಲ ಹಣ್ಣು ಹಾಕಿ ಕೊಡ್ತಾರೆ. ಕಲ್ಲಂಗಡಿ ಈ ಮಳೆಗಾಲದಾಗ ಚೆನ್ನಾಗಿರುತ್ತೆ ಸರ್. ಅದು ನ್ಯಾಚುರಲಾಗಿ ಹೇಳೋದು ಇದೇ ಟೈಮು ಅಂತಲೇನಿಲ್ಲ ಸರ್. ಯಾವಾಗ 360 ದಿನನೂ ನಾವು ಪಪ್ಪಾಯಿ ಕಲ್ಲಂಗಡಿ ಬೆಳಿಬೋದು. ಮತ್ತು ಕರ್ಬೂಜ ಬೆಳೆದಿದ್ವಿ. ಮತ್ತು ಈಗ ಮೆಡಿಸಿನ್ ಸೌತೆ ಹಾಕಿದ್ವಿ ಸರ್. ಕರ್ಬೂಜದಲ್ಲಿ ಯಾವ ತಳಿ ಬೆಳೆದಿದೆ ಸರ್? ಸರ್ ಗೌರಿ ಅಂತಂದೇಳಿ ಸರ್, ಗೌರಿ ಹಾಕಿದ್ದೀನಿ ಸರ್. ಇಷ್ಟು ದಪ್ಪ ಸಖತ್ ಸೈಜ್ ಚೆನ್ನಾಗಿ ಬಂದಿದೆ ಸರ್. 2.5 3 kg 1.5 kg ಒಳ್ಳೆ ಸೈಜ್ ಚೆನ್ನಾಗಿ ಬಂದಿದೆ ಸರ್. 1.5ರಿಂದ 3 kg ಬೆಳೆದಿದ್ದೀನಿ ಸರ್. ಒಳ್ಳೆ ಇಳುವರಿ ಬಂದಿದೆ ಸರ್, ಟಾಪ್ ಅಂಡ್ ಟಾಪು ಆ ಥರ ಎಲ್ಲ ಬೆಳೆದಿದ್ದೀನಿ. ಮೆಡಿಸಿನಲ್ ಸೌತೆ ಅಂತ ಹೇಳಿದ್ರಿ ಸರ್, ಏನು ದಾವಣಗೆರೆ ಕಂಪ್ನಿಗಳ ಜೊತೆ ಟೈ ಅಪ್ಪ ಹೆಂಗೆ? ಹಾಂ ಸರ್, ಇಲ್ಲ ಕಂಪ್ನಿಯವರು ಒಂದು ಬೀಜ ಗೊಬ್ಬರ ಔಷಧಿ
ಎಲ್ಲ ಪ್ರತಿಯೊಂದು ಅದಕ್ಕೆ ಏನು ಬೇಕಾ ಮೆಟೀರಿಯಲ್ ಎಲ್ಲ ಅವರೇ ಕೊಡ್ತಾರೆ ಸರ್. ನಾವೇನು ಹಾಕಂಗಿಲ್ಲ. ಭೂಮಿ ಸಿದ್ಧತೆ ಮಾಡ್ಕೋಬೇಕು, ಡ್ರಿಪ್ ಮಾಡ್ಕೋಬೇಕು, ಕೊಟ್ಟಂಥ ಗೊಬ್ಬರನ ಆ ಸಾಲಿಗೆ ಹಾಕ್ಬಿಟ್ಟು ಅದನ್ನು ಮಣ್ಣು ಮುಚ್ಚಿ ಆ ಡ್ರಿಪ್ ಎಳೆದು ಬೀಜ ನಾಟಿ ಮಾಡಬೇಕು. ಫಿಕ್ಸ್ ರೇಟ್ ಇರುತ್ತೆ ಸರ್. ಇವತ್ತಿನ ಫಿಕ್ಸ್ ರೇಟ್ ಈಗ ನಾಟಿ ಮಾಡಿರೋದು ಫಿಕ್ಸ್ ರೇಟ್ ಅಂದರೆ 45 ರೂಪಾಯಿ kg ಕೊಡ್ತಾರೆ ಫಸ್ಟ್ ಗ್ರೇಡು. ಎರಡನೇದು 25 ರೂಪಾಯಿ ಕೊಡ್ತಾರೆ ಸರ್. ಮೂರನೇದು 12 10 ಮಾಡಿದ್ರು ಸರ್. ನಾಲ್ಕನೇದು 3 ರೂಪಾಯಿ ಮಾಡಿದ್ರು ಸರ್. ಆ ಥರ ಇರುತ್ತೆ ಸರ್. 4 ಗ್ರೇಡ್ ಮಾಡ್ತಾರೆ ದಾವಣಗೆರೆಯವ್ರದ್ದು. ಈಗ ನಾನು ಸುಮಾರು 1 ಎಕರೆಗೆ ನಾಟಿ ಮಾಡಿದ್ದೀನಿ ಸರ್. ಒಳ್ಳೆ ಚೆನ್ನಾಗೂ ಆಯ್ತು ಸರ್. ಒಟ್ಟಿನಲ್ಲಿ ನೀವು ವರ್ಷಕ್ಕೆ ಈ 35-37 ಎಕರೆಯಿಂದ ನೀವು ಎಷ್ಟು ಆದಾಯವನ್ನು ಗಳಿಸ್ತೀರಾ ಸರ್? ಎಷ್ಟು ಖರ್ಚು ಮಾಡಿ ಎಷ್ಟು ಉಳಿಸ್ತೀರಾ ಸರ್? ಆದಾಯ ಅಂದರೆ ಸರ್ ನಾವು ಅಷ್ಟೊಂದು ಈಗ ಹೇಳೋಕ್ಕಾಗಲ್ಲ. ಸುಮ್ಮನೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀನಿ ಸರ್. ಎಲ್ಲ ಹೇಳ್ಕೊಂತ ಹೋದರೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಬೇಡ ಸರ್, ನನಗೆ ಪಪ್ಪಾಯಿಂದಲೂ ಚೆನ್ನಾಗಿ ಆದಾಯ ಬರುತ್ತೆ. ಕಡಿಮೆ ಅಂದರೂ 1 ಎಕರೆಗೆ ಕಡಿಮೆ ಅಂದರೂ ಒಂದೂವರೆ ಲಕ್ಷ ಆದಾಯ ಇರುತ್ತೆ. ನಾನು ಕಡಿಮೆ ಹೇಳ್ತಿರೋದು. ಅಡಿಕೆಗೆ ಅಂದರೆ ಹೋದ ಸರಿ 42 ಲಕ್ಷ ಕೊಟ್ಟಿದ್ದೆ. 40 ಲಕ್ಷ ಬಂದಿತ್ತು. 40 ಲಕ್ಷದಾಗ ಒಂದು 4ರಿಂದ 5 ಲಕ್ಷ, ಅದೊಂದು 30 ಲಕ್ಷ ಆದಾಯ ಐತೆ ಸರ್ ಹೋದ ಸರಿ ಬಂದಿದ್ದು. ಈ ಸರಿ ಇಳುವರಿ ಕಮ್ಮಿ ಐತೆ, ಮಳೆ ಇಲ್ಲ ಈ ಸರಿ. ಪ್ರಥಮ ಸ್ಟಾರ್ಟಿಂಗಿಂದ ಮಳೆ ಇಲ್ಲ ಸರ್. ಕಾಯಿನೂ ಸೈಜ್ ಕಮ್ಮಿ ಐತೆ, ಇಳುವರಿ ಕಮ್ಮಿ ಐತೆ. ಈ ಸರಿ ಒಂದು 20-25 ಲಕ್ಷ ಆದಾಯ ಐತೆ ಖರ್ಚು ತೆಗೆದು. ಹೋದ ಸರಿ ಒಂದು 30-35 ಲಕ್ಷ ಆದಾಯ ಇತ್ತು ಖರ್ಚು ತೆಗೆದು. ಕೋಳಿ ಫಾರಮಲ್ಲಿ ಕಡಿಮೆ ಅಂದ್ರೂ ಒಂದು 4ರಿಂದ 5 ಲಕ್ಷ ಆದಾಯ ಐತೆ ಸರ್. ರೇಷ್ಮೆ ಕೃಷಿ ಮಾಡಿದ್ದೀನಿ, ಅದು ಒಳ್ಳೆ ಬೆನಿಫಿಟ್ ಐತೆ ಸರ್. ಮೆಡಿಸೌತಿ ಹಾಕಿದ್ದೀನಿ. ಕಂಪ್ನಿ ಅಂದರೆ ಯಾವ ಥರ ಕೊಡ್ತೀವೋ ಅದರಿಂದ ಒಂದು 1.5 ಲಕ್ಷ 2 ಲಕ್ಷ ಅದರಿಂದ ಆದಾಯ ಐತೆ. ಕಲ್ಲಂಗಡಿ ಹಾಕಿದ್ದೀನಿ ಸರ್ 3 ಎಕರೆಗೆ. ಅದು ಖರ್ಚೆಲ್ಲ ತೆಗೆದು 1-1.5 ಲಕ್ಷ 3 ಎಕರೆಗೆ ಆದಾಯ ಐತೆ. ಸ್ವಲ್ಪ ಹಿಂಗೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ಅದನ್ನ ಖರ್ಚೆಲ್ಲ ಮಿಕ್ಕಿ ಸ್ವಲ್ಪ ಉಳಿದೆ ಸರ್, ಪರವಾಗಿಲ್ಲ ಸರ್. ನಾನು ಏನೇ ಬೆಳೆ ಇಟ್ಟರು ಈ ನಮ್ಮ ಸುತ್ತಮುತ್ತ ಹಳ್ಳಿಯಾಗೆಲ್ಲ ರಜಣ ಏನು ಇಟ್ಟರು ನೀನು ಒಳ್ಳೆ ಆದಾಯ ಐತಲ್ಲಪ್ಪ ಅಂತಾರೆ. ನಾನು ಶ್ರದ್ಧೆಯಿಂದ ನಾನು ಬೆಳಿತೀನಿ, ಶ್ರದ್ಧೆಯಿಂದ ನಾನು ನೋಡ್ಕೊತೀನಿ, ಶ್ರದ್ಧೆಯಿಂದ ಅದೇ ಥರನೇ ನನಗೆ ದೇವರು ಪರಮಾತ್ಮ ಕೊಡ್ತಾನೆ ಸರ್. ಓಕೆ ಸರ್. ಸರ್, ನಮಗೆ ಇಷ್ಟೊತ್ತು ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಏನೇನು ಮಾಡ್ತಾ ಇದ್ದೀರಾ, ಅದರಲ್ಲೂ ಪಪ್ಪಾಯ ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಕರ್ಬೂಜ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಬಾಳೆ ಇದೆಲ್ಲ ದಾಳಿಂಬೆ ಇತ್ತು, ಇದೆಲ್ಲದರ ಕುರಿತು ಒಂದು ಸ್ವಲ್ಪ ಮಾಹಿತಿಯನ್ನು ನಮಗೆ ನೀಡಿದ್ರಿ ಸರ್. ಹ್ಞೂ ಸರ್. ಹಾಗಾಗಿ ನಮ್ಮ ವೀಕ್ಷಕರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ತುಂಬ ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ರಾಜಣ್ಣ ಅವರು ಹೇಳ್ತಾ ಇದ್ರು, ಈಗ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ನಾನು ಪಪ್ಪಾಯನ ಬೆಳೆದಿದ್ದೀನಿ, ಅದರಲ್ಲೂ ರೆಡ್ ಲೇಡಿ ತಳಿಯನ್ನು ಬೆಳೆದಿದ್ದೀನಿ. ಇದಕ್ಕೆ ಯಾವ ರೀತಿಯ ಒಂದು ಮಾರುಕಟ್ಟೆಯಲ್ಲಿ ವ್ಯಾಲ್ಯೂ ಇದೆ, ಒಂದು ಇದರಿಂದ ಕೂಡ ಒಂದು ಯಾವ ರೀತಿ ಆದಾಯವನ್ನು ತೆಗೆದುಕೊಳ್ತಾ ಇದ್ದೀನಿ. ಅದಲ್ಲದೆ ಈ ಕೋಳಿ ಗೊಬ್ಬರವನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕೋಳಿ ಫಾರ್ಮ್ ಮಾಡಿಕೊಂಡು ನನಗೆ ಮುಖ್ಯ ಆದಾಯವಾಗಿ ಅಂದರೆ ಅದಕ್ಕೆ ಗೊಬ್ಬರ ನನಗೆ ಬೇಕು ಮುಖ್ಯವಾಗಿ, ಅದಕ್ಕೋಸ್ಕರ ಕೋಳಿ ಫಾರ್ಮ್ ಮಾಡಿರೋದು ಅಂತ ನಮಗೆ ಬಹಳಷ್ಟು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಭಾಳಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಿದ್ದು ಇನ್ಯಾರೂ ಅಲ್ಲ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಪ್ರೀತಿ ಅವರು. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.